शङ्करं शङ्कराचार्यं केशवं बादरायणं सूत्रभाष्यो वन्दे भगवन्तो पुनः श्रीमच्छङ्करभगवत्पूज्यपादसद्गुरुभ्यो नमः। वन्दे दन्दच्चिदानन्दं गिरिवर्यं महामतिं वेदवेदान्तसारक्यं सद्गुरुं सम्प्रदायिकं तदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म ಇಲ್ಲಪ್ಪ 449 ಭಾಷ್ಯ ಶುರು ಆರಂಭನ ಕಾಲ್ ಭಾಗ ಆಗಿದೆ. ಕಾಲ್ ಭಾಗದ ಒಂದೇ ವಾಕ್ಯ ಆಗಿದ್ದು. ಇದಂ ಶಬ್ದ ಬುದ್ಧಿ ವಿಷಯಂಚ ತೀದಂಚ ಭವತಿ. ಆ ಕೊನೆ ಎರಡನೇ ಪ್ರಾಗುತ್ಪತ್ತೇಸ್ತು ಅಗ್ರೆ. ಪ್ರಾಗುತ್ಪತ್ತೇಷು ಅಗ್ರೆ ಕೇವಲ ಶಬ್ದ. ಇದಾನೀಮಪಿ ಅನ್ನೋದು ಅದಾಗಿ ಇದಾನಿ ಚಲ ಕಿಂ ನೇದಾನೀಂ ಇದಂ ಸತ್ ಏನ ಅಗ್ರೆ ಆಸೀತಿ ವಿಶೇಷ್ಯತೆ. ಕಿನ್ನೇದಾನೀಮಿದಂ ಸತ್ ಏನ ಅಗ್ರೆ ಆಸೀದಿತಿ ವಿಶೇಷ್ಯತೆ. ಕಿಂ ಏನು ಇದು ಈಗ ಸತ್ತಲ್ವಾ ಇದಲ್ಲ, ಹಾಗಿದ್ದಿದ್ರೆ ಸತ್ತಲ್ಲವಾಗಿದ್ದ ಮುಂಚೆ ಸತ್ತಾಗಿತ್ತು ಅಂತ ವಿಶೇಷ ಕೊಡ್ಬೋದಾಗಿತ್ತು. ಈಗ ಸತ್ತಲ್ಲ ಮುಂಚೆ ಸತ್ತಾಗಿತ್ತು ಅಂತ ಅನ್ಬೋದಾಗಿತ್ತು. ಏನು ಇದೆಲ್ಲ ಈಗ ಇದೆಲ್ಲ ಸತ್ತಲ್ವೋ ಅಂತ ಪ್ರಶ್ನೆ ಮಾಡಿದ್ದಾನೆ. ನಾ ಆಗಲ್ಲ ಕಣೋ, ಈಗ ಸತ್ತಲ್ಲ ಅಂತ ಅರ್ಥ ಅಲ್ಲ. ಕಥಂತರಿ ವಿಶೇಷಣಂ ಮುಂಚೆ ಸತ್ತಾಗಿತ್ತು ಅಂತ ವಿಶೇಷ ಕೊಟ್ಟಿದ್ದಕ್ಕೆ ಏನ್ ವಿಶೇಷ? ಈಗೂ ಸತ್ತಾಗಿದ್ರೆ ಆಗಲೂ ಸತ್ತಾಗಿದ್ರೆ ಮುಂಚೆ ಸತ್ತಾಗಿತ್ತು ಅಂತ ಯಾಕೆ ಹೇಳ್ಬೇಕು? ಈ ವಿಶೇಷ ಏನ್ ವಿಶೇಷ ಅಂದ್ರೆ ಇದಾನೀಮಪಿ ಇದಂ ಸದೇವ. ಇದಾನೀಮಪಿ ಇದಂ ಸದೇವ. ಹೌದು, ಈಗಲೂ ಕೂಡ ಇದೆಲ್ಲವೂ ಸತ್ಯ. ಕಿಂತು ನಾಮರೂಪ ವಿಶೇಷಣವತ್ ಇದಂ ಶಬ್ದ ಬುದ್ಧಿ ವಿಷಯಂಚ ಇದಂ ಶಬ್ದ ಬುದ್ಧಿ ವಿಷಯಂಚ ಇದಂ ಭವತಿ ಇತಿ ಇದಂ ಚ ಭವತಿ. ಆದ್ರೆ ಈಗ ನಾಮರೂಪವೆಂಬ ವಿಶೇಷ ಉಳ್ಳದ್ದಾಗೂ ಇದೆ, ಬರೀ ಸತ್ತು ಅಂತಿಲ್ಲ. ಸೃಷ್ಟಿ ಮುಂಚೆ ಬರೀ ಸನ್ಮಾತ್ರವಾಗಿತ್ತು. ಈಗ ಪ್ರಪಂಚ ಅಥವಾ ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ ಅನ್ನೋ ಹೆಸರು, ಆ ಪದಾರ್ಥ ಅದು ಉಳ್ಳದ್ದು ಆಗಿದೆ, ಹೆಸರು ಇದೆ, ಸತ್ತು ಆಗಿದೆ. ಇರುವ ಆಕಾಶ, ಇರುವ ವಾಯು, ಇರುವ ತೇಜಸ್ಸು, ಇರುವ ನೀರು, ಇರುವ ಭೂಮಿ ಇದು ಆಗಿದೆ. ಅದೇ ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ ಅಂತೂ ಇದೆ, ಇರುವ ಅಂತೂ ಇದೆ, ಆಕಾರವೂ ಇದೆ. ಹೀಗೆ ನಾಮರೂಪ ವಿಶೇಷ ಉಳ್ಳದ್ದಾಗಿ ಇದಂ ಶಬ್ದ ವಿಷಯವಾಗಿಯೂ ಕೂಡ ಇದಂ ಚ ಭವತಿ, ಇವಂತೂ ಆಗಿರುತ್ತೆ ಇದೆಲ್ಲವೂ. ಅದಿಬ್ಬ ಪ್ರಾಗುತ್ಪತ್ತೇಸ್ತು ಅಗ್ರೆ ಕೇವಲ ಸಚ್ಛಬ್ದ ಬುದ್ಧಿ ಮಾತ್ರ ಗಮ್ಯಮೇವೇತಿ. ಕೇವಲ ಸಚ್ಛಬ್ದ ಬುದ್ಧಿ ಮಾತ್ರ ಗಮ್ಯಮೇತಿ. ಸದೇವೇದಮಗ್ರ ಆಸೀತ್ಯವಧಾರ್ಯತೆ. ಸದೇವೇದಮಗ್ರ ಆಸೀದಿತ್ಯವಧಾರ್ಯತೆ. ಮುಂಚೆ ಆದವ ಸೃಷ್ಟಿಯಾಗ ಮುಂಚೆ ಅಗ್ರ ಮೊದಲು ಬರೀ ಸತ್ತನ ಶಬ್ದ ಮತ್ತೆ ಬುದ್ಧಿ ಅಂದ್ರೆ ಅರಿವು, ಬರೀ ಇದೇ ಎನ್ನುವ ಶಬ್ದ ಮತ್ತು ಅರಿವು ಇದಕ್ಕೆ ಅದು ಗೋಚರವಾಗಿತ್ತು. ಅವಾಗ ಗೋಚರವಾಗಿತ್ತು. ಈಗ ವ್ಯಾಕರಣ ಪ್ರಪಂಚದಲ್ಲಿ ಆಗ ಸತ್ ಅನ್ನುವಂತಹ ಶಬ್ದಕ್ಕೂ ಆ ಪ್ರತ್ಯಯಕ್ಕೂ ಗೋಚರವಾಗಿತ್ತು, ವಿಷಯವಾಗಿತ್ತು ಅಂತ ಗೋಚರ. ಈಗ ಸತ್ಶಬ್ದದೊಡನೆ ನಾಮರೂಪವೂ ಸೇರ್ಕೊಂಡಿದೆ. ಆಗ ನಾಮರೂಪ ಇರಲಿಲ್ಲ. ಆಗ ಯಾವಾಗ ಸೃಷ್ಟಿಗೆ ಮುಂಚೆ, ಸತ್ತಿಗೆ ಮುಂಚೆ ಅಲ್ಲ, ಸೃಷ್ಟಿಗೆ ಮುಂಚೆ ಅವ್ಯಾಕೃತವಾಗಿದ್ದಾಗ ಬರೀ ಸನ್ಮಾತ್ರವಾಗಿತ್ತು. ಸನ್ಮಾತ್ರ ಶಬ್ದ ಪ್ರತ್ಯಯ ಗೋಚರ, ಶಬ್ದ ಪ್ರತ್ಯಯ ಎರಡು ಗೋಚರವಾಗಿತ್ತು. ಈಗ ಹೇಳೋದು ಆಗ ಶಬ್ದ ಪ್ರತ್ಯಯ ಇತ್ತು ಅಂತ ಅಲ್ಲ, ಆಗ ಶಬ್ದ ಪ್ರತ್ಯವೂ ಇಲ್ಲ. ಈಗ ಹೇಳೋದು ಅದು ಕೇವಲ ಸಚ್ಶಬ್ದ ಮತ್ತು ಬುದ್ಧಿ ಮಾತ್ರ. ಮತ್ತೊಂದು ಶಬ್ದ ಬುದ್ಧಿ ಇದಕ್ಕೆ ಇಷ್ಟಕ್ಕೆ ಗೋಚರವಾಗಿತ್ತು ಅಂತ. ಅದನ್ನ ಸದೇವೇದಮಗ್ರ ಆಸೀತ್ ಅಂತ ಹೇಳಿ ಈ ರೀತಿ ಅವಧಾರಣೆ ಮಾಡ್ತಾ ಇದೆ. ಅವಧಾರಣೆ ಮಾಡೋದ್ರಿಂದ ಒತ್ತಿ ಹೇಳೋದು, ಎಂಫೇಸಸ್ ಮಾಡೋದು, ಒಂದೇ ಆಗಿತ್ತು ಅಂತ. ಹೇಗೆ ಎಂದು ಒಂದು ದೃಷ್ಟಾಂತ ಕೊಡ್ತಾರೆ. ನಹಿ ಪ್ರಾಗುತ್ಪತ್ತೇಃ ನಾಮವದ್ ರೂಪವದ್ವಾ ಇದಮಿತಿ ಗ್ರಹೀತುಂ ಶಕ್ಯಂ. ನಾಮವದ್ ರೂಪವದ್ವಾ ಇದಮಿತಿ ಗ್ರಹೀತುಂ ಶಕ್ಯಂ. ಸುಷುಪ್ತಕಾಲ ಇವ. ಉತ್ಪತ್ತಿಗೆ ಮುಂಚೆ, ಈ ಪ್ರಪಂಚವು ತೋರಿಕೊಳ್ಳುವ ಮುಂಚೆ ನಾಮ ಉಳ್ಳದ್ದಾಗಿ ರೂಪ ಉಳ್ಳದ್ದಾಗಿ ಇದು ಅಂತ ಗ್ರಹಣೆ ಮಾಡುವಂತಹದ್ದಾಗಿ ಆಗಿರ್ಲಿಲ್ಲ ಅಲ್ವೇ? ಸುಷುಪ್ತ ಕಾಲದಲ್ಲಿ ಹೇಗೆ ಸುಷುಪ್ತಿ ಆಗಿದ್ದಾಗ ಒಂದು ನಾಮ ಇಲ್ಲ, ರೂಪ ಇಲ್ಲ, ಇದು ಇಲ್ಲ, ಇದು ಪಾಯಿಂಟ್ ಔಟ್ ಮಾಡೋಕ್ಕೂ ಯಾವುದೂ ಇಲ್ಲ, ಹೆಸರು ಇಲ್ಲ, ಮತ್ತೆ ಆಕಾರವೂ ಇಲ್ಲ. ಸುಷುಪ್ತಿ ಕಾಲದಲ್ಲಿ ಹೇಗೋ ಹಾಗೆ ಸೃಷ್ಟಿ ಮುಂಚೆ ಅಲ್ವೇ? ಹೀ ಅನ್ನೋದು ಅಲ್ವೇ ಅಂತ ಹಾಗಿತ್ತಲ್ವೇ?
ಈಗ ಇದು ಒಂದು ಕೋಶ ಇದೆ, ನಾಮ ಇದೆ, ರೂಪ ಇದೆ. ಇದಂಚ ಅಂತ ಹೇಳ್ತಿದ್ದಾರೆ. ಇದಂಚ ಭವತಿ, ಇದು ಅಂತ ಇದು. ಸುಷುಪ್ತಿ ಕಾಲದಲ್ಲಿ ಹೇಗೆ ಇದು ಅಂತೂ ಇಲ್ಲ, ನಾಮವೂ ಇಲ್ಲ, ರೂಪವೂ ಇಲ್ಲವೋ, ಆ ರೀತಿ ಸೃಷ್ಟಿಗೆ ಮುಂಚೆ ನಾಮ ರೂಪ ಇದು ಇಲ್ಲ. ಇದಕ್ಕೆ ದೃಷ್ಟಾಂತ ಮಾಡ್ತಾರೆ. ಯಥಾ ಯಥಾ ಸುಷುಪ್ತಾದುತ್ಥಿತಃ ಸುಷುಪ್ತಾದುತ್ಥಿತಃ ಸತ್ವಮಾತ್ರಮವಗಚ್ಚತಿ ಸತ್ವಮಾತ್ರಮವಗಚ್ಚತಿ ಸುಷುಪ್ತೆ ಸನ್ಮಾತ್ರಮೇವ ಕೇವಲಂ ವಸ್ತು ಸುಷುಪ್ತೆ ಸನ್ಮಾತ್ರಮೇವ ಕೇವಲಂ ವಸ್ತು ಇತಿ ತಥಾ ಪ್ರಾಗುತ್ಪತ್ತೇರಿತ್ಯಭಿಪ್ರಾಯಃ. ತಥಾ ಪ್ರಾಗುತ್ಪತ್ತೇರಿತ್ಯಭಿಪ್ರಾಯಃ. ಇಂಪಾರ್ಟೆಂಟ್ ಸೆಂಟೆನ್ಸ್ ಇದು, ಬಹಳ ಮುಖ್ಯವಾದ ವಾಕ್ಯ. ಇದನ್ನ ಗಮನವಿಟ್ಟು ಕೇಳಬೇಕು. ಹೇಗೆ ಸುಷುಪ್ತಿಯಿಂದ ಎಚ್ಚೆತ್ತವನು, ಉತ್ಥಿತ ಎಚ್ಚೆತ್ತವನು, ಸುಷುಪ್ತಿಯಿಂದ ಎಚ್ಚರ ಬಂದಿದ್ದಾನೆ, ನಿದ್ದೆಯಿಂದ ಎಚ್ಚರ ಬಂದಿದ್ದಾನೆ. ಅವಾಗ ನೋಡಿ ಹೇಳಿದಾಗ ಸುಷುಪ್ತಿಲಿದ್ದಾಗ ಹೇಗಿದ್ದೆ ನೀನು, ಯಾವ ರೀತಿ ಇತ್ತು ಸುಷುಪ್ತಿ ಅನುಭವನ ಆಸ್ ಇಟ್ ಈಸ್ ನೀನು ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ, ವಿವರಣೆ ಮಾಡ್ಬೇಕು. ಅಲ್ಲಿ ಯಾವ ಕಲ್ಪನೆ ಮಾಡಬಾರ್ದು, ಕಲ್ಪನೆ ಊಹೆ ಏನು ಮಾಡಬಾರ್ದು. ಆಸ್ ಇಟ್ ಈಸ್ ಅನುಭವ ಹೇಗಿದೆಯೋ ಹೇಗೆ ತಂದ್ಕೊಂಡ್ರೆ ಬರೀ ಇದ್ದೇ ಸತ್ಮ ಅನ್ನೋ ಅಷ್ಟೊಂದು ಒಪ್ಪಬಹುದು. ಇಲ್ಲದ್ದು ಅಂತ ಆಗೋ ಹಾಗಿಲ್ಲ. ಇಲ್ಲದ್ದು ನಾನಿಲ್ಲ ಏನು ಇಲ್ಲ ಅಂತ ಆದ್ರೆ ಬಂದಿದ್ದ ಹೆಂಗೆ, ಇಲ್ಲದ್ದು ಬರಲ್ವಲ್ಲ. ಆದ್ರಿಂದ ಸತ್ವ ಮಾತ್ರ ಅವಗಚ್ಚತಿ, ಇರುವಿಕೆ ಎಷ್ಟನ್ನು ಮಾತ್ರ ತಿಳಿಯುತ್ತಾನೆ. ಎಲ್ಲೇ ನಿದ್ದೆಯಲ್ಲಿ. ನಿದ್ದೆಯಲ್ಲಿ ತಿಳಿತಾನೆ ಅಲ್ಲ, ನಿದ್ದೆಯಲ್ಲಿ ಇತ್ತು ಈಗ ತಿಳಿತಾನೆ. ನಿದ್ದೆಯಲ್ಲಿ ತಿಳಿಯಕ್ಕಾಗಲ್ಲ, ನಿದ್ದೆಯಲ್ಲಿ ವ್ಯವಹಾರವೇ ಇಲ್ಲ. ನಿದ್ದೆಯಲ್ಲಿ ಸತ್ವ ಮಾತ್ರ ಇತ್ತು ಅಂತ ಹೇಳ್ತಾನೆ. ಸುಷುಪ್ತಿಯಲ್ಲಿ ಸನ್ಮಾತ್ರ ಒಂದು ಕೇವಲ ಅದು ಮಾತ್ರ ಇತ್ತು ಅಂತ ಹೇಳಿ ಹೇಗಂತಾರೋ ಅದೇ ರೀತಿ ಪ್ರಾಗುತ್ಪತ್ತಿ ಅಭಿಪ್ರಾಯ. ಸೃಷ್ಟಿಗೆ ಮುಂಚೆಯೂ ಆ ರೀತಿ ಇತ್ತು. ಒಟ್ಟು ಅವ್ಯಾಕೃತ ಅವಸ್ಥೆಯನ್ನ ನಿಮ್ಮ ಅನುಭವಕ್ಕೆ ತಂದ್ಕೋಬೇಕು ಅಂದ್ರೆ ಸುಷುಪ್ತಿ ನೋಡ್ಕೊಂಡ್ರೆ ಸುಷುಪ್ತಿಗೂ ಅವ್ಯಾಕೃತಕ್ಕೂ ಏನು ವ್ಯತ್ಯಾಸ ಇಲ್ಲ. ಸುಷುಪ್ತಿ ವ್ಯಷ್ಟಿ ಅವರವರಿಗೆ, ಅವ್ಯಾಕೃತ ಸಮಷ್ಟಿ. ಅವ್ಯಾಕೃತ ಪಂಚಭೂತವೂ ಇರಲ್ಲ, ಯಾವ ಜೀವರಾಶಿ ಇರಲ್ಲ. ಸುಷುಪ್ತಿ ಮಲಗಿದವನು ಮಾತ್ರ ಸುಷುಪ್ತಿ ಅನುಭವಿಸ್ತಾ ಇದ್ದು ಬೇರೆ ವ್ಯವಹಾರ ಮಾಡ್ತಿರ್ತಾರೆ. ಅದರಿಂದ ಅವನವನಿಗೆ ಅದು ನಿಜವೂ ಹೇಳಿದ್ರೆ ಮಲಗಿದವನ ಅನುಭವ ದೃಷ್ಟಿಯಿಂದ ಬೇರೆ ವ್ಯವಹಾರ ಮಾಡ್ತಾ ಇದ್ರು ಹೋಗಲ್ಲ. ಅದು ಅಧ್ಯಾತ್ಮ ದೃಷ್ಟಿಯಿಂದ ಹೇಳ್ಬೇಕಷ್ಟೇ. ಅವನು ಒಬ್ಬ ಇಂಡಿವಿಜುವಲ್ ಆಗಿ ಮಲಗಿದ್ದಾನೆ, ಅವ್ರಿಗೆ ಮಾತ್ರ ಪ್ರಪಂಚದ ಗೋಚರ ಅರಿವಿಲ್ಲ, ನಾಮರೂಪದ ಅರಿವಿಲ್ಲ, ಬಾಕಿಯವರಿಗೆ ಇರುತ್ತೆ ಅನ್ನೋದು ವ್ಯವಹಾರ ದೃಷ್ಟಿ. ಅನುಭವ ದೃಷ್ಟಿನ ಹೇಳಿದ್ರೆ ಅವನ ಸುಷುಪ್ತಿಯಲ್ಲಿ ಮತ್ತೆ ಬಾಕಿಯವರು ಇರ್ತಾರೆ, ವ್ಯವಹಾರ ಮಾಡ್ತಿರ್ತಾರೆ, ನಾಮರೂಪ ಇರ್ತಾರೆ ಅನ್ನೋ ಅರ್ಥ ಇಲ್ಲ. ಅಂದ್ರೆ ಸುಷುಪ್ತಿ ಅನುಭವ ಏನೋ ಅದೇ ಅವ್ಯಾಕೃತದ ಅನುಭವ, ಜಗತ್ತಿನ ಸೃಷ್ಟಿಯ ಮುಂಚಿನ ಅನುಭವ. ಸೃಷ್ಟಿಯ ಮೊದಲಿನ ಅನುಭವ ಏನು ಅಂದ್ರೆ ಆಸ್ ಇಟ್ ಈಸ್ ಸುಷುಪ್ತಿಗೆ ಸಮಾನ. ಸುಷುಪ್ತಿ ಅನುಭವ, ಅದು ಸುಷುಪ್ತಿ ಅನುಭವವನ್ನ ಎರಡು ದೃಷ್ಟಿಯಿಂದ ಹೇಳ್ತಾರೆ. ಒಂದು ಪ್ರಪಂಚದ ಬೀಜಾವಸ್ಥೆ ಸೂಕ್ಷ್ಮಾವಸ್ಥೆಯಿಂದ, ಇನ್ನೊಂದು ಹೇಳಿದ್ರೆ ಸುಷುಪ್ತಿಯಲ್ಲಿ ಆತ್ಮ ಮಾತ್ರವೇ ಇರೋದು, ಅದು ಬ್ರಹ್ಮವೇ. ಈ ಕಡೆಯಿಂದ ಬೀಜ ನಾವು ಹೊಂದಿದ್ದೇವೆ ಹೊರತು ಅನುಭವದ ಕಡೆ, ಸುಷುಪ್ತಿ ಅನುಭವದ ಕಡೆಯಿಂದ ಅದು ಸಚ್ಚಿದಾನಂದ ಸ್ವರೂಪವೇ. ಅದು ಅಲ್ಲಿ ಬೀಜತ್ವವೂ ಇಲ್ಲ, ಬೀಜತ್ವ ಅಧ್ಯಾತ್ಮ ಮಾಡಿದ್ದು ನಿಶ್ಚಯವಾಗ್ತೀವಿ ಕಡೆಯಿಂದ. ಅದೇ ನಿಶ್ಚಯವಾಯಿತು ಅಂತ ಆದ್ರೆ ಈಗಲೂ ಹಾಗೆ ಇರುವಂತ ಈ ನಿಶ್ಚಯ ಮಾಡಿಕೊಂಡ ಆ ಅನುಭವಕ್ಕೂ ಸುಷುಪ್ತಿ ಅನುಭವಕ್ಕೂ ವ್ಯತ್ಯಾಸ ಇಲ್ಲ. ಜ್ಞಾನಿಯು ಯಾವ ಸ್ಟೇಟಲ್ಲಿ ಇರ್ತಾನೆ ಅಂದ್ರೆ ಸುಷುಪ್ತಿಲಿದ್ದಾಗಿರ್ತಾನೆ ಅಂತ ಹೇಳ್ಬೋದು, ತಪ್ಪಿಲ್ಲ. ಅಂದ್ರೇನು, ಯಾವ ನಾಮ ರೂಪ ಯಾವುದನ್ನು ಸತ್ಯ ಸಿಕ್ಕೋದು. ಒಂದೇನಪ್ಪ ಅಂದ್ರೆ ವ್ಯವಹಾರ ದೃಷ್ಟಿಯಿಂದ ಜ್ಞಾನಿ ನಾವು ಯಾರನ್ನು ಪಾಯಿಂಟ್ ಔಟ್ ಮಾಡಿದ್ವಿ. ಸ್ವಾಮಿಗಳು ಜ್ಞಾನಿಗಳು, ಸ್ವಾಮಿಗಳು ಜ್ಞಾನಿಗಳು ವ್ಯವಹಾರ ಮಾಡೋ ಕಾಲದಲ್ಲಿ ನಿಮ್ಮನ್ನು ನೋಡ್ಸಿದ್ದಾರೆ, ವ್ಯವಹಾರ ಮಾಡಿದ್ರೆ ನಾವು ಅನ್ಬೋದೇ ಹೊರತು ಅವರ ಅನುಭವ ತಗೊಂಡ್ರೆ ಯಾವಾಗ ನಿರ್ವಿಶೇಷ ಅದ್ವಿತೀಯವೇ. ನಿರ್ವಿಶೇಷವು ಅದ್ವಿತೀಯವು ಚಿನ್ಮಾತ್ರ ಸನ್ಮಾತ್ರ. ಸುಷುಪ್ತಿ ಮತ್ತೆ ಇದು ಜ್ಞಾನಿ ಸಮಾಧಿಯಲ್ಲಿದ್ದಾಗ ಅದ್ರ ವ್ಯತ್ಯಾಸ ಏನಿರುತ್ತೆ ಗುರುಗಳೇ? ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಅವನ್ಗೆ ತಿಳ್ಕೊಂಡಿರ್ತಾನಾದ್ರೆ ಇದು ನಾನೇ ಆತ್ಮ ಅನ್ಕೊಂಡು, ಇಲ್ಲಿ ನಮ್ಗೆ ಅದಿರಲ್ಲ. ನಿದ್ದೆಯಲ್ಲಿ ಹೆಂಗಿದ್ರು ಏನು ಇರಲ್ಲ. ಅದು ಏನ್ ಚೆನ್ನಾಗಿಲ್ಲ, ಅರಿವಿರಲ್ಲ ಅಷ್ಟೇ. ಸುಷುಪ್ತಿಯಲ್ಲಿ ಅರಿವಿರಲ್ಲ, ಜ್ಞಾನಿಗೆ ಅರಿವಿರುತ್ತೆ. ಅದ ಅನುಭವ ಮಾತ್ರ ಒಂದೇ. ಜ್ಞಾನಿ ಅನುಭವ ಸುಷುಪ್ತಿ ಅನುಭವ ಅದೇ. ಸುಷುಪ್ತಿ ಅನುಭವವನ್ನೇ ಜ್ಞಾನಿ ಯಾವಾಗಲೂ ಇರ್ತಕ್ಕಂಥ ನಿಶ್ಚಯಗಳು ಹಾಗೆ ಇರ್ತಾರೆ. ಸುಷುಪ್ತಿ ಅಂದ್ರೆ ಆತ್ಮ ಮಾತ್ರ, ಆತ್ಮ ಒಂದೇ ಇರ್ತಕ್ಕದ್ದು, ಆತ್ಮದಿಂದ ಬೇರೆ ಏನೂ ಇಲ್ಲ.
ಒಂದೊಂದ್ಸತಿ ಅನ್ಸುತ್ತೆ ಅದ್ ಏನ್ ಚೆನ್ನಾಗಿರುತ್ತೆ ಅಂತ ಅಷ್ಟ್ ಕಷ್ಟಪಟ್ಟು ಪಡ್ಕೋಬೇಕು ಗುರುಗಳ. ಹಳೆ ಕಥೆ ಆಯ್ತು. ಚೆನ್ನಾಗಿರ್ಬೇಕು ಅನ್ನೋ ಕಲ್ಪನೆಯೇ ತಪ್ಪು. ಅಲ್ಲ ಗುರುಗಳೇ, ನಿದ್ದೆ ಮಾಡ್ದಂಗೆ ಆದ್ರೆ ದಿನ ನಿದ್ದೆ ಹೆಂಗಿದ್ರು ಮಾಡ್ತಾ ಇದ್ದೀವಿ. ಅಲ್ಲ, ಮಾಡೋದಲ್ಲ ನಿದ್ದೆ. ನಾನ್ ಇದ್ದೆ ಅನ್ನೋದೇ ನಿದ್ದೆ. ನೀವಾಗಿರೋದೇ ನಿದ್ದೆ ಅಂದ್ರೆ ಅಲ್ಲಿ ಚೆನ್ನಾಗಿರೋದು ಚೆನ್ನಾಗಿಲ್ಲ ಅಂದ್ರೆ ಡಿಪೆಂಡ್ ಇಲ್ಲ. ಅದು ರಿಯಾಲಿಟಿ. ಇದು ರಿಯಾಲಿಟಿಗೆ ಚೆನ್ನಾಗಿದೆ ಅನ್ನೋ ಅಪೇಕ್ಷೆ ಇಲ್ಲ. ವಸ್ತು ಸತ್ಯ. ಅದು ಕಂಡ್ಕೊಂಡ್ಬಿಡಿ. ನಮ್ಗೇನು ಈ ಒಂದು ವ್ಯವಹಾರದ ವಾಸನೆಯಿಂದ ಏನೋ ತಿನ್ನೋದು, ಕುಡಿಯೋದು, ನೋಡೋದು ಇದು ಚಂದ ಅಂತ ನಾವು ಕಲ್ಪಿಸ್ಕೊಂಡಿದ್ದೀವಿ ಹೊರತು ಇದು ನಮ್ಮ ಅಜ್ಞಾನದಿಂದ ಆದ ಕಡಿತ, ಅಜ್ಞಾನದಿಂದ ಆದ ಕಾಮದಿಂದ ಬಂದಂತಹ ವಿಶೇಷ. ಕಾಮವನ್ನು ತೀರಿಸ್ಕೊಳ್ಳುವಂತಹ ಒಂದು ಚಟವೇ ಹೊರತಿದ್ದು, ಕಾಮ ತೀರಿಸ್ಕೊಳ್ಳೋ ಚಟ ಯಾವತ್ತೂ ಚಂದ ಅನ್ನೋದು ಅರ್ಥ ಇಲ್ಲ. ಅಲ್ಲಿ ಕಾಮಕ್ಕೆ ಅವಕಾಶವೇ ಇಲ್ಲ. ಕಾಮಕ್ಕೆ ಕಾರಣ ಅಜ್ಞಾನ ಹೋಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ಏನು ವ್ಯವಹಾರ ಇಲ್ಲ. ನೋಡೋದು, ಕೇಳೋದು, ಅನುಭವಿಸೋದು, ಮುಟ್ಟೋದು, ತಗೊಳ್ಳೋದು ಏನೂ ಇಲ್ಲ. ಅದೇ ರಿಯಾಲಿಟಿ, ಅದೇ ಸತ್ಯ. ಅದು ಚಂದ ಅಚಂದ ಆದ್ಮೇಲೆ ನಿಂತೇ ಇಲ್ಲ. ಅದು ನೀವು ಚಂದ ಅಂತ ಅಂದ್ಕೊಂಡ್ರು ಚಂದ ಅಲ್ಲ ಅನ್ನೋದು ಹಾಗೆ. ಇಲ್ಲಿ ಏನೋ ಚಂದ ಅಂತ ಅಂತಿದ್ದೀರಲ್ಲ, ಇದೆಲ್ಲ ನಿಮ್ ಕಲ್ಪನೆ. ಯಾಕೆ ಚಂದ, ಹೇಗ್ ಚಂದ, ಯಾವಾಗ ಚಂದ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಇದು ನಮಗೆ ವ್ಯವಹಾರದಲ್ಲಿ ಈ ಇಂದ್ರಿಯ ಸುಖವನ್ನು ಅನುಭವಿಸಿ ಈ ಚಂದವೇ ಚಂದ, ಇದಕ್ಕಿಂತ ಬೇರೆ ರೀತಿ ನಮಗೆ ಇಷ್ಟ ಆಗಲ್ಲ ಅಂತ ಅನಿಸ್ತಾ ಇದೆ ಅಷ್ಟೆ. ಸುಷುಪ್ತಿಯಲ್ಲಿ ಸನ್ಮಾತ್ರವಷ್ಟನ್ನೇ ಕೇವಲ ವಸ್ತು, ಕೇವಲವಾದ ಅಂದ್ರೆ ಅನಾತ್ಮ ಸಂಬಂಧವಿಲ್ಲದ, ಪ್ರಪಂಚದ ಸಂಘವಿಲ್ಲದೆ ಇರುವ ಪ್ಯೂರ್ ಎಕ್ಸಿಸ್ಟೆನ್ಸ್, ಶುದ್ಧವಾದ ಇರುವು, ಅದೊಂದನ್ನೇ ಸುಷುಪ್ತಿಯಲ್ಲಿ ಇತ್ತು ಅಂತ ಹೇಳಿ ತಥಾ ಪ್ರಾಗುತ್ಪತ್ತಿಯಲ್ಲಿ, ಹಾಗೆ ಹುಟ್ಟೋಕ್ ಮುಂಚೆಯೂ ಹಾಗೇ ಇತ್ತು. ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಭಾಷ್ಯಕಾರರು. ಯಥಾ ಇದಮುಚ್ಯತೆ ಲೋಕೆ, ಯಥಾ ಇದಮುಚ್ಯತೆ ಲೋಕೆ ಪೂರ್ವಾಹ್ನೆ ಶಿಶುಕ್ಷುಣಾ ಕುಲಾಲೇನ ಘಟಾದಿಶಿಸೃಕ್ಷುಣಾ ಕುಲಾಲೇನ ಮೃತ್ಪಿಂಡಂ ಪ್ರಸಾರಿತಂ ಉಪಲಭ್ಯ ಗ್ರಾಮಾಂತರಂ ಗತ್ವಾ ಪ್ರತ್ಯಾಗತಃ ಅಪರಾಹ್ಣೆ ತತ್ರೈವ ಘಟಶರಾವಾದಿ ಅನೇಕ ಭೇದ ಭಿನ್ನಂ ಕಾರ್ಯಮುಪಲಭ್ಯ ಮೃದೇ ವೇದಂ ಘಟಶರಾವಾದಿ ಕೇವಲಂ ಪೂರ್ವಾಹ್ನೆ ಆಸೀತ್ ಇತಿ ತಥಾ ಇಹಾಪ್ಯುಚ್ಯತೆ ಸದೇವೇದಮಗ್ರ ಆಸೀತ್ ಇತಿ. ಒಬ್ಬ ಮನುಷ್ಯ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಹೋಗ್ತಾ ಇದ್ದಾನೆ. ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಕುಂಬಾರನ ಮನೆ. ಆ ಕುಂಬಾರ ಮನೆ ಬೆಳಗ್ಗೆ 9 ಗಂಟೆ ಕುಂಬಾರ ಉಪಹಾರ ಮಾಡಿಬಿಟ್ಟು ಮಣ್ಣನ್ನೆಲ್ಲ ಚೆನ್ನಾಗಿ ಒಂದು ಗಾಡಿ ಮಣ್ಣನ್ನು ಕಲಸಿಬಿಟ್ಟು ಮುದ್ದೆ ಮಾಡಿ ಇಟ್ಟಿದ್ದ. ಅವನು ಆಮೇಲೆ ಇವನು ನೋಡಿ ಹೋದ, ಎಲ್ಲ ಮಣ್ಣಿನ ಮುದ್ದೆಯಾಗಿತ್ತು. ಆಮೇಲೆ ಅವನು ಏನ್ ಮಾಡ್ದ, ಒಂದಷ್ಟು ಮುದ್ದೆಯಲ್ಲಿ ಗಡಿಗೆಗೊಂದು ಮಾಡ್ದ, ಒಂದಷ್ಟರಲ್ಲಿ ಹೂಜಿ ಮಾಡ್ದ, ಒಂದಷ್ಟರಲ್ಲಿ ತಟ್ಟೆ ಮಾಡ್ದ, ಒಂದಷ್ಟರಲ್ಲಿ ಇನ್ ಬೇರೆ ಬೇರೆ ಆಕಾರಗಳನ್ನೆಲ್ಲ ಮಾಡ್ದ. ಸಾವಿರಾರು ಮುದ್ದೆ ಇತ್ತು. ಸಾವಿರಾರು ಮುದ್ದೆಯಲ್ಲಿ 100-200 ಗಡಿಗೆ, 100-200 ತಟ್ಟೆ, 100 ಬೇರೆ ಹೂಜಿ, 100 ಯಾವುದೋ ಆಕಾರ ಎಲ್ಲವನ್ನೂ ಮಾಡ್ದ. ಅವನು ಸಂಜೆ ವಾಪಸ್ ಬಂದು ನೋಡ್ತಾನೆ, ತುಂಬಾ ಅದು ಪಾತ್ರೆ ಆಗ್ಬಿಟ್ಟಿದೆ. ಬೆಳಿಗ್ಗೆ ಬರೀ ಮಣ್ಣು ಮುದ್ದೆ ಇತ್ತು, ಸಂಜೆ ಪಾತ್ರೆ. ಅವನೇನಂತಾನೆ, ಬೆಳಿಗ್ಗೆ ಇದೆಲ್ಲವೂ ಮಣ್ಣೇ ಆಗಿತ್ತು, ಮಣ್ಣುದ್ದೇ ಆಗಿತ್ತು ಅಂತಾನೆ. ಅಂದ್ರೆ ಈಗ ಮಣ್ಣಿಲ್ಲ ಅಂತ ಅರ್ಥನಾ? ಈಗೇನೋ ಮಣ್ಣು ಪ್ಲಸ್ ಗಡಿಗೆ, ಕುಡಿಕೆ, ಮಡಿಕೆ, ಶರಾಬೆ ಇತ್ಯಾದಿ ಅದೇ ಹೇಳ್ತಾನೆ. ಹೇಗೆ ಇದನ್ನು ಹೇಳುತ್ತಾರೋ ಲೋಕದಲ್ಲಿ. ಪೂರ್ವಾಹ್ನ ಅಂದ್ರೆ ಹಗಲಿನ ಬೆಳಗಿನ ಹೊತ್ತಿನಲ್ಲಿ ಅಂತ, 9 ಗಂಟೆ ಹೊತ್ತಿನ ಪೂರ್ವಾಹ್ನ ಅಂತ. ಗಡಿಗೆ ಮುಂಟಾದ್ರೂ ಸೃಷ್ಟಿ ಮಾಡ್ಬೇಕು ಅನ್ನುವಂತಹ ಕುಂಬಾರ, ಕುಲಾಲನ ಕುಂಬಾರ, ಅವನು ಮಣ್ಮುದ್ದೆನೆಲ್ಲ ಪ್ರಸಾದ ಹಾಡ್ಕೊಂಡಿದ್ದ. ದೊಡ್ಡ ಅವನಿಗೆ ಗದ್ದೆ, ಜಮೀನ್ ಮನೆ, ಗದ್ದೆ ಜಾಗದಲ್ಲಿ ಅಲ್ಲಿ ಗುಡಿಸಲ ಮನೆ ಕಟ್ಟಿದ್ದಾನೆ. ಅಲ್ಲಿ ಮಣ್ಮುದ್ದೆ ಎಲ್ಲ ಹಾಡ್ಕೊಂಡಿದ್ದ. ಅದನ್ನ ಇವನು ನೋಡ್ದ, ದಾರಿ ಪಕ್ಕದಲ್ಲಿ ನೋಡ್ಕೊಂಡು ಹೋದ. ಬರೀ ಮಣ್ಮುದ್ದೆಗಳು ಇದೆಯಲ್ಲ ಅಂತ. ಗ್ರಾಮಾಂತರ ಹೋದ, ಇನ್ಯಾವುದೋ 3-4 ಕಿಲೋಮೀಟರ್ ಹೋದ. ಅಲ್ಲೇನೋ ಬಿಸಿನೆಸ್ ವ್ಯವಹಾರ ಕೊಡೋದು ತಗೋದು ಇತ್ತು. ಅಲ್ಲೇ ಊಟ ಮಾಡ್ದ, ವಿಶ್ರಾಂತಿ ಮಾಡ್ಕೊಂಡು ಸಂಜೆ ಹೊರಟು ಬಂದ. 5 ಗಂಟೆ ಬಂದು ನೋಡ್ತಾನೆ, ಆಗತ್ತೆ ಅಪರಾಹ್ನ ಅಂದ್ರೆ
ಮಧ್ಯಾಹ್ನ 4 ಗಂಟೆ 5 ಗಂಟೆ ಮೇಲೆ ಬಂದು ತತ್ರೀವ ಅಲ್ಲಿಯೇ ಎಲ್ಲಿ ಬೆಳಗ್ಗೆ ಮುಂದಿನ ಮುದ್ದೆ ನೋಡಿದ್ನೋ ಘಟ ಶರಾವಾದಿ ಗಡಿಗೆ ತಟ್ಟೆ ಮುಂತಾದ ಅನೇಕ ಭೇದ ಭಿನ್ನವಾದ ಕಾರ್ಯವನ್ನ ನೋಡಿ ಕಾರ್ಯನ ಹುಟ್ಟಿದ ವಸ್ತು ನೋಡಿ ಅವನಂತಾನೆ ಪೂರ್ವಾಣ್ಣೆ ಮೃದೇ ವೇದಂ ಘಟ ಶರಾವಾದಿ ಕೇವಲ ಮಾಸಿ ಪೂರ್ವಾಣ್ಣದಲ್ಲಿ ಬೆಳಗ್ಗೆ ಹೊತ್ತಲ್ಲಿ ಇದೆಲ್ಲ ಗಡಿಗೆ ಕುಡಿಕೆ ಮಡಿಕೆ ಇತ್ಯಾದಿಗಳೆಲ್ಲವೂ ಮಣ್ಣು ಮುದ್ದೆ ಅಂದೇ ಆಗಿತ್ತು ಅಂತಂದ್ರೆ ಈಗ ಮಣ್ಣು ಮುದ್ದೆ ಆಗಿಲ್ಲ ಅಂತ ಅರ್ಸನ ಈಗ ಮಣ್ಣಿಲ್ಲ ಅಂತ ಅರ್ಸನ ಬೆಳಗ್ಗೆ ಇದೆಲ್ಲವೂ ಮಣ್ಣೇ ಆಗಿತ್ತು ಅಂದ್ರೆ ಈಗ ಮಣ್ಣೇ ಆಗಿಲ್ಲ ಮಣ್ಣು ಪ್ಲಸ್ ಗಡಿಗೆ ಕುಡಿಕೆ ಹೆಸರು ಆಕಾರ ಅದು ಈಗ ಹೆಸರು ಇದೆ ಆಕಾರವೂ ಇದೆ ಮಣ್ಣು ಇದೆ ಬೆಳಗ್ಗೆ ಹೆಸರು ಆಕಾರ ಇರಲಿಲ್ಲ ಮಣ್ಣು ಒಂದೇ ಇತ್ತು ಬೆಳಗ್ಗೆ ಮಣ್ಣು ಒಂದೇ ಹೆಸರು ಒಂದೇ ಶಬ್ದ ಪ್ರತ್ಯೇಕ ಘೋಷವಾಗಿತ್ತು ಕೇವಲ ಮಣ್ಣು ಶಬ್ದಕ್ಕೂ ಪ್ರತ್ಯೇಕ ಘೋಷ ಒಂದೇ ಇದ್ದದ್ದು ಈಗ ಗಡಿಗೆ ಕುಡಿಕೆ ಮಡಿಕೆ ಅನ್ನುವ ಶಬ್ದಕ್ಕೂ ಆ ಆಕಾರಕ್ಕೂ ಪ್ಲಸ್ ಮಣ್ಣೂರ ಬುದ್ಧಿಗೂ ಘೋಷವಾಗಿದೆ ಈಗ ಮಣ್ಣಿದ್ದೇ ಇದೆ ಅಲ್ಲೇ ಮಣ್ಣಿಲ್ವನೂ ಅಲ್ಲೇ ಅದೇ ಪೂರ್ವ ಏಕಮೇವೇತಿ ಸ್ವಕಾರ್ಯ ಪತಿತಂ ಅನ್ಯನ್ನಾಸ್ತಿ ಏಕಮೇವೇತ್ಯುಚ್ಯತೆ ಏಕಮೇವೇತಿ ಸ್ವಕಾರ್ಯ ಪತಿತಂ ಅನ್ಯನ್ನಾಸ್ತಿ ಏಕಮೇವೇತ್ಯುಚ್ಯತೆ ಅದರ ಕಾರ್ಯದಲ್ಲಿ ಬಿದ್ದುಕೊಂಡದ್ದು ಮತ್ತೊಂದು ಯಾವುದೂ ಇರಲಿಲ್ಲ ಗಡಿಗೆ ಕುಡಿಕೆ ಮಡಿಕೆ ಇತ್ಯಾದಿ ಯಾವುದೂ ಇರಲಿಲ್ಲ ಮಣ್ಣೊಂದೇ ಒಂದೇ ಇತ್ತು ಅಂತಂದ್ರೆ ಕುಂಬಾರ ಇರಲಿಲ್ಲ ಆ ನೆಲ ಇರಲಿಲ್ಲ ಅದು ಚಕ್ರ ಎಲ್ಲ ಇರಲಿಲ್ಲ ದರ್ಸಾಲ ಮಣ್ಣಿತ್ತು ಒಂದೇ ಇತ್ತು ಅಂದ್ರೆ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಯಾವುದೂ ಇರಲಿಲ್ಲ ಮಣ್ಣು ಒಂದೇ ಇತ್ತು ಅಲ್ಲ ಅದು ವಿವಕ್ಷಿತ ಅಲ್ಲ ಕುಂಬಾರ ಆಗಲಿ ಚಕ್ರ ಆಗಲಿ ಮನೆ ಆಗಲಿ ವಿವಕ್ಷಿತ ಅಲ್ಲ ಕಾರಣ ವಿವಕ್ಷಿತ ಅಷ್ಟೇ ಅದ್ವಿತೀಯಮಿತಿ ಮೃದ್ಯತಿರೇಕೇಣ ಮೃದೋ ಯಥಾ ಅನ್ಯತ್ ಘಟಾದ್ಯಾಕಾರೇಣ ಪರಿಣಮಯಿತೃ ಕುಲಾಲಾದಿ ನಿಮಿತ್ತ ಕಾರಣಂ ದೃಷ್ಟಂ ತಥಾ ಸದ್ಯತಿರೇಕೇಣ ಸತಃ ಸಹಕಾರಿ ಕಾರಣಂ ದ್ವಿತೀಯಂ ವಸ್ತ್ವಂತರಂ ಪ್ರಾಪ್ತಂ ಪ್ರತಿಸಿದ್ಧ್ಯತೆ ಅದ್ವಿತೀಯಂ ಇತಿ. ಅಲ್ಲಿ ಮಣ್ಣು ಒಂದೇ ಇತ್ತು ಅಂತಂದ್ರೆ ಮಣ್ಣಿಗಿಂತ ಬೇರೆ ಕೋಲಾರ ಕುಂಬಾರ ಚಕ್ರ ಮನೆ ಎಲ್ಲ ಇತ್ತು. ಅವಾಗ ಇಲ್ಲಿ ಸತ್ತೊಂದೇ ಇತ್ತು ಅಂದ್ರೆ ಸತ್ತಿಗಿಂತ ಬೇರೆ ಇನ್ನೊಂದು ಸಹಕಾರಿ ಕಾರಣ ಇತ್ತು ಅರ್ಥ ಅಲ್ಲ. ಏಕಮೇವಾ ದ್ವಿತೀಯ, ಅಲ್ಲಿ ಮಣ್ಣು ಮಾತ್ರ ಏಕಮೇವಾ ದ್ವಿತೀಯ ಅಲ್ಲ. ಏಕಮೇವ ಮಣ್ಣು ಒಂದೇ ಇತ್ತು, ಎರಡೆಂಬುದಿಲ್ಲದ ಮಣ್ಣು ಒಂದೇ ಅಂತಲ್ಲ. ಮಣ್ಣು ಒಂದೇ ಇತ್ತು ಅಂದ್ರೆ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಯಾವುದೂ ಇಲ್ಲ ಅನ್ನರ್ಥ. ಅದೇ ದಾಷ್ಟಾಂತಿಕದಲ್ಲಿ ಸತ್ತೊಂದೇ ಇತ್ತು, ಅದು ಏಕಮೇವ ಅದ್ವಿತೀಯವಾಗಿತ್ತು ಅಂತಂದ್ರೆ ಅದು ಮಣ್ಣಿಗಿಂತ ಬೇರೆಯಾಗಿ ಗಡಿಗೆ ಮುಂತಾದ ಆಕಾರದಿಂದ ಬದಲಾವಣೆ ಮಾಡುವ ಕುಂಬಾರನೆ ಮುಂತಾದ ನಿಮಿತ್ತ ಕಾರಣ ಅಲ್ಲಿ ಹೇಗೆ ಕಂಡು ಬರುತ್ತೋ ಹಾಗೆ ಇಲ್ಲಿ ಸದ್ವಸ್ತುವಿಗಿಂತ ಬೇರೆಯಾಗಿ ಸದ್ವಸ್ತುವಿಗೆ ಸಹಕಾರಿ ಕಾರಣ. ಅದು ಕಾರಣದಲ್ಲಿ ಮೂರ್ತಃ ಕಾರಣ, ಒಂದು ನಿಮಿತ್ತ ಕಾರಣ, ಒಂದು ಉಪಾದಾನ ಕಾರಣ, ಇನ್ನೊಂದು ಸಹಕಾರಿ ಕಾರಣ. ಗಡಿಗೆಗೆ ಮಣ್ಣು ಉಪಾದಾನ ಕಾರಣ, ಕುಂಬಾರ ನಿಮಿತ್ತ ಕಾರಣ, ಈ ಚಕ್ರ ದಂಡ ಬುದ್ಧಿ ಎಲ್ಲ ಸಹಕಾರಿ ಕಾರಣ. ಆ ರೀತಿ ಇಲ್ಲಿ ಸತ್ತಿಗೆ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಣ ಕಾರಣ ಮೂರು ತಗೊಂಬರಬೇಡಿ. ಮಣ್ಣನ್ನ ಬ್ರಹ್ಮವನ್ನ ಜಗತ್ತಾಗಿ ಮಾಡುವಂತಹ ಒಂದು ಕುಂಬಾರದ ಜಾಗದಲ್ಲಿ ಇರುವಂತಹ ಇನ್ನೊಂದು ವಸ್ತು ಇರಲಿಲ್ಲ. ಅಥವಾ ಬ್ರಹ್ಮಕ್ಕೆ ಜಗತ್ತಾಗಿ ತೋರೋದಕ್ಕೆ ಏನೋ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ಲ, ಗುದ್ಲಿ, ಹಾರೆ, ಕೋಲು, ಕಲಸು, ಕರ್ಣೆ, ಗಿರ್ಣೆ, ಚಕ್ರ, ಕುಂಬಾರಾದಿಗಳಿದೆ, ಅದು ಯಾವುದೂ ಇರಲಿಲ್ಲ. ಇದಕ್ಕಿಂತ ಹಗ್ಗ ಹಾವಾಗಿ ತೋರ್ತು ಅನ್ನೋ ದೃಷ್ಟಾಂತ ಬೆಟರ್. ಹಗ್ಗವು ಹಾವನ್ನು ಸೃಷ್ಟಿ ಮಾಡ್ತು ಅಂತಂದ್ರೆ ಅದಕ್ಕೆ ಯಾವ ನಿಮಿತ್ತ ಕಾರಣವೂ ಇಲ್ಲ, ಸಹಕಾರಿ ಕಾರಣವೂ ಇಲ್ಲ. ಹಾವನ್ನು ತೋರುವುದಕ್ಕೆ ಮುಂಚೆ ಹಗ್ಗ ಒಂದೇ ಇತ್ತು, ಅದು ಎರಡೆಂಬುದಿಲ್ಲದ ಒಂದೇ ಆಗಿತ್ತು ಅಂದ್ರೆ ಹಗ್ಗವೇ ತನ್ನನ್ನ ತಾನೇ ತಪ್ಪಾಗಿ ಹಾವಾಗಿ ತೋರಿಸ್ಕೊಳ್ತೋ ನಾವು ನೋಡ್ತಿದೀವೋ, ಅದು ಕಾಣ್ಕೊಳ್ತಾ ಇದೆಯೋ, ತಿಳಿತಿದೀವೋ,
ಆ ರೀತಿ ಅರ್ಥ. ಹಗ್ಗವು ಹಾವಾಗಿ ತೋರುವ ಹಾಗೇನೆ ಸತ್ತು ಪ್ರಪಂಚವಾಗಿ ತೋರ್ತಾ ಇದೆ, ನಾಮರೂಪಾತ್ಮಕವಾಗಿ ತೋರ್ತಾ ಇದೆ ಅನ್ನೋದೇ ವಿವಕ್ಷಿತಾಂಶ. ಅದೇ ಚೆನ್ನಾಗಿ ಹೋಗೋ ದೃಷ್ಟಾಂತ. ಇಲ್ಲೂ ಹಂಗೆ ಅನ್ಬೋದಲ್ವಾ ಗುರುಗಳೇ, ಮಣ್ಣು ಪಾಟ್ ಆಗಿ ತೋರ್ಕೊಂತು ಅಂತ ಅನ್ಬೋದು. ಅಲ್ಲ, ಮಣ್ಣು ಪಾಟ್ ಆಗಿ ನಿಜ ಅಂದ್ರೆ ಇಲ್ಲೂ ನೇಮ್ಸ್ ಅಂಡ್ ಫಾರ್ಮ್ಸ್ ಇದೆ, ತುಂಬಾನೇ ಇದೆ ಅಲ್ವಾ? ಬರೀ ಒಂದು ರೋಪು ಒಂದು ಹಾವು ಅಂತ ಹಂಗಿಲ್ವಲ್ಲ? ಕರೆಕ್ಟ್. ಅಲ್ಲ, ಮಣ್ಣು ಪಾಟ್ ಆಗಿ ತೋರೋದಕ್ಕೆ ಒಬ್ಬ ಕುಂಬಾರ ಬೇಕು, ಮತ್ತೆ ಚಕ್ರಾದಿಗಳೆಲ್ಲ ಬೇಕು. ಇಲ್ಲಿ ಬ್ರಹ್ಮ ಜಗತ್ತಾಗಿ ತೋರೋದಕ್ಕೆ ಏನು ಬೇಡ. ಜಾಗದಲ್ಲಿರುವಂತ ನಿಮಿತ್ತ ಕಾರಣ ಬೇಡ, ಅಥವಾ ಸಹಕಾರಿ ಕಾರಣವೂ ಬೇಡ. ಬ್ರಹ್ಮವನ್ನೇ ಜಗತ್ತಾಗ, ಈಗಲೂ ಜಗತ್ತಿಲ್ಲೇ ಇಲ್ಲ, ಜಗತ್ತಾಗಿಲ್ಲ. ಭ್ರಾಂತಿ ನಮ್ದು, ಜಗತ್ ಆಗಿದೆ, ಜಗತ್ತಿದೆ ಅಂತ. ಅದನ್ನು ಒಪ್ಕೊಂಡು ಬ್ರಹ್ಮ ಜಗತ್ತಾಗಿ ತೋರ್ತಾ ಇದೆ ಅಂತ ಒಂದು ಪ್ರಕ್ರಿಯೆ ತೋರಿಸ್ತಾ ಇರೋದೇ ಹೊರತು ನಿಜವಾಗಿ ಜಗತ್ತು ಹುಟ್ಟು ಜಗತ್ ಬಂತು ಅಂತ ತಾತ್ಪರ್ಯ ಇಲ್ಲ ಶಾಸ್ತ್ರಕ್ಕೆ. ಜಗತ್ ಯಾವಾಗ್ಲೂ ಇಲ್ಲ, ಆ ಜಗತ್ ಹುಟ್ಟೋದೇ ಇಲ್ಲ, ಇಲ್ಲವೇ ಇಲ್ಲ. ಮಾಯಾ ಮಾತ್ರ ಇದಂ ದ್ವೈತಂ. ಈ ದ್ವೈತವೆಲ್ಲ ಬರೀ ಇಲ್ಯೂಷನ್ನು, ಬರೀ ತೋರಿಕೆ. ಕನಸಿನ ಪ್ರಪಂಚ ಹೇಗೆ ತತ್ಕಾಲ ತೋರಿಕೆಯೋ, ಎಚ್ಚರ ಪ್ರಪಂಚವು ತೋರಿಕೆ. ತೋರಿಕೆಗೆ ಆಸ್ಪದವಾದ ಸತ್ಯ ಈ ರೀತಿ ಕಾಣ್ತಾ ಇದೆ. ಸತ್ತನ್ನೇ ಪ್ರಪಂಚವಾಗಿ ನಾವು ನೋಡ್ತಾ ಇದೀವಿ, ತಿಳಿತಾ ಇದೀವಿ ಹೊರತು ಸತ್ತು ಪ್ರಪಂಚ ಅಂತ ಎರಡಿಲ್ಲ. ಬೈಫರ್ಕೇಶನ್ ಮಾಡಕ್, ಇಲ್ಲಿವರೆಗೆ ಸತ್ತು, ಇಲ್ಲಿನ ಮುಂದೆ ಪ್ರಪಂಚ ಬೈಫರ್ಕೇಶನ್ ಮಾಡಕ್ಕಾಗಲ್ಲ. ಇಲ್ಲಿವರೆಗೆ ಹಾವು, ಇಲ್ಲಿನ ಮುಂದೆ ಹಗ್ಗ, ಅದು ಇಲ್ಲಿವರೆಗೆ ಹಗ್ಗ, ಇಲ್ಲಿನ ಮುಂದೆ ಹಾವು ಹೇಗೆ ತೋರ್ಸಕ್ಕಾಗಲ್ವೋ, ಹಗ್ಗವೇ ಹಾವಾಗಿ ತೋರ್ತಾ ಇದೆಯೋ, ಸತ್ಯ ನಮ್ಮ ಉಪಾಧಿ ದೃಷ್ಟಿಯಿಂದ ಪ್ರಪಂಚವಾಗಿ ತೋರ್ತಾ ಇದೆ ಅನ್ನೋದೇ ಪರಮಾರ್ಥ. ಇದು ಅರ್ಥವಾಗಲ್ಲ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಮಣ್ಣಿನ ದೃಷ್ಟಾಂತ ಕೊಡ್ತಾ ಇದ್ರೆ, ಮಣ್ಣು ಗಡಿಗೆ ಕುಡಿಕೆ ಮಡಿಕೆಯಾಗಿ ತೋರು ಹಾಗೇನಿಯೇ ಬ್ರಹ್ಮವು ಆಕಾಶಾದಿ ಪಂಚಭೂತವಾಗಿಯೂ ಸ್ಥಾವರ ಜಂಗಮಾತ್ಮಕವಾಗಿಯೂ ನಾಮರೂಪಾತ್ಮಕವಾಗಿ ತೋರ್ತಾ ಇದೆ ಅಂತ ಹೇಳಿ ಮಂದ ಮಧ್ಯಮಾದಿಗಳು ದೃಷ್ಟಾಂತ ಕೊಡ್ತಾ ಇದೆ. ನಿಜ ಗೌಡಪಾದ ಹೇಳುವಂತಹ ಒಂದು ಇದಿದೆಯಲ್ಲ, ಅನಿಶ್ಚಿತ ಯಥಾ ರಜ್ಜು ಅಂಧಕಾರೇ ವಿಕಲ್ಪಿತ ಸರ್ಪಧಾರಾದಿ ಬಿರ್ಭಾವೈ ತದ್ವದಾತ್ಮ ವಿಕಲ್ಪಿತ. ಇದು ಬಡ ಮಾರ್ತೋಗಿದ್ಯಾ? ಅನಿಶ್ಚಿತ ರಜ್ಜು, ಅದು ಎಂಫೆಸಸ್ ಮಾಡ್ಬೇಕು. ಏನು? ನಿಶ್ಚಿತವಾಗದೆ ಇರುವ ಹಗ್ಗ ಹೇಗೆ ಹಾವಾಗಿ ತೋರುತ್ತದೆಯೋ, ನಿಶ್ಚಿತವಾಗದ ಆತ್ಮನು ಪ್ರಪಂಚ ತೋರ್ತಾ ಇದ್ದಾನೆ ಅಂತ ಇದ್ದಾರೆ. ನಿಶ್ಚಿತವಾದ ಆತ್ಮನಾಗ್ಬಿಟ್ರೆ, ಆತ್ಮ ನಿಶ್ಚಿತನಾಗ್ಬಿಟ್ರೆ, ಈ ರೀತಿ ಇರ್ತಕ್ಕ ಗೊತ್ತಾಗ್ಬಿಟ್ರೆ ಪ್ರಪಂಚ ತೋರ್ಸಕ್ ಆಗ ತಿಪ್ಪಲಾಗ ಹೊಡೆದು ಪ್ರಪಂಚ ತೋರ್ಸಕ್ಕಾಗಲ್ಲ. ಯಾಕೆ ಹೇಳಿ? ಇಲ್ಲ, ಅದು ಇಲ್ಲ. ಪ್ರಪಂಚ ತೋರ್ಸೋದು ಏನಂತ ತೋರ್ಸೋದ? ಅದು ಪರಮಾರ್ಥ, ಅದು ಸತ್ಯ. ಆ ಒಂದು ದೃಷ್ಟಿಯಿಂದ ಪಾಲನೆ ಮಾಡ್ಕೋಬೇಕು. ನಾವು ಪ್ರತ್ಯೇಕ ದೃಷ್ಟಿಯಿಂದ ನಮ್ಮ ಸ್ವರೂಪವನ್ನು ಗೊತ್ತು ಮಾಡಿಕೊಳ್ಳುತ್ತಲೇ ಪ್ರಪಂಚವು ಎವಾಬ್ರೇಟ್ ಆಗ್ಬಿಡುತ್ತೆ, ಪ್ರಪಂಚ ಕರಗೋಗ್ಬಿಡುತ್ತೆ, ಪ್ರಪಂಚ ಮಾಯ ಆಗ್ಬಿಡುತ್ತೆ. ಬರೀ ತಾವೊಬ್ಬನೇ ಇರ್ತಕ್ಕದ್ದು ಅನುಭವ ನಿಂತ್ಬಿಡ್ತಾರೆ. ಅದು ಜ್ಞಾನಿಯ ಸ್ಟೇಟ್. ಅದಿರ್ತೀರಾ, ನಿಮ್ಗೆ ಆಗತ್ತೋ ಅಲ್ಲಿ ನಿಲ್ಲಕ್ಕೆ? ಅಲ್ಲಿ ನಿಲ್ಲಕ್ಕಾಗಲ್ಲ ಅಂತಂದ್ರೆ ಅದಕ್ಕೆ ಮತ್ತೆ ಭಜರೇ ಶ್ರೀರಾಮಂ ಮಾನಸ ಭಜರೇ ರಘುರಾಮಂ ಭಜ ರಘುರಾಮಂ ಭಜಕ ಮಂದಾರಂ ಭಜ ರಘುರಾಮ ಭಜಕ ಮಂದಾರಂ ಪತಿತೋದ್ಧಾರಂ ದೈತ್ಯ ವಿದೂರಂ ಭಜರೇ ಶ್ರೀರಾಮಂ ಮಾನಸ ಭಜರೇ ರಘುರಾಮ ಆಡ್ಬೇಕು. ನಮ್ಗೆ ಸಂಸ್ಕಾರ ಆಗದೆ ಇದ್ಮೇಲೆ ಬರಾಮ ಆ ಚಿತ್ತಶುದ್ಧಿ ಕೊಡೋ, ಈ ಚಿತ್ತೈಕಾಗ್ರತೆ ಕೊಡೋ, ಪ್ರತ್ಯಮುಖತೆ ಕೊಡೋ, ಪ್ರತ್ಯೇಕ ಪ್ರವಣತೆ ಉಂಟು ಮಾಡಪ್ಪ ಅಂತ ಹೇಳಿ ಕೇಳ್ಕೋಬೇಕು, ವಿಚಾರ ಮಾಡ್ತಿರ್ಬೇಕು, ಅಲ್ಲೇ ಇರ್ಬೇಕು. ಒಟ್ಟು ಇದಂತೂ ಸತ್ಯ. ಯಾವುದೋ ನಾನೇ ನನ್ನ ತಪ್ಪುಗಳಿಕೆಯಿಂದ ಜಗತ್ತಾಗಿ ತೋರ್ತಾ ಇದ್ದೀನಿ, ನಾನು ಜಗತ್ತು ಅಂತ ಎರಡಿಲ್ಲ, ಅದು ಎರಡಲ್ಲ, ಇರೋದೆಲ್ಲ ನಾನೇ. ನನ್ನನ್ನೇ ತಪ್ಪಲಿಕೆಯಿಂದ ದೇಹೇಂದ್ರಿಯ ಬುದ್ಧಿಯಾಗಿಯೂ ಪಂಚಭೂತವಾಗಿಯೂ ಲೋಕಾಂತರವಾಗಿಯೂ ದೇವತಾ ರೂಪದಿಂದಲೂ ಸ್ಥಾವರ ಜಂಗಮಾತ್ಮಕವಾಗಿಯೂ ಎಲ್ಲಾ ರೂಪವಾಗಿಯೂ ನಾನೇ ತೋರ್ತಾ ಇರೋದು. ನನ್ನ ಹೊರತಾಗಿ ಜಗತ್ತಲ್ಲಿ ಏನೇನೂ ಇಲ್ಲ ಅನ್ನೋದೇ ಪರಮಾರ್ಥ ಸತ್ಯ. ಅದನ್ನೇ ಇಲ್ಲಿ ಮಣ್ಣಿನ ದೃಷ್ಟಾಂತದಲ್ಲಿ ಮೃದೇಕಮೇವ ಆಸೀದ್, ಹೌದು, ಅದು ಅದ್ವಿತೀಯವಲ್ಲ. ಮಣ್ಣು ಒಂದೇ ಇತ್ತು ನಿಜ, ಎರಡೆಂಬುದಿಲ್ಲದೆ ಮಣ್ಣು ಒಂದೇ ಅಲ್ಲ. ಎರಡನೇದಾದ ಕುಂಬಾರಾದಿಗಳು, ಅವನಿಗೆ ಗುದ್ಲಿ, ಹಾರೋಕೋಲು, ಬಾಂಡ್ಲಿ, ಚಕ್ರ ಇತ್ಯಾದಿಗಳು ಎಲ್ಲ ಇತ್ತು ಗಡಿಗೆ ಮಾಡೋದಕ್ಕೆ. ಆ ಇಲ್ಲ ದಾಷ್ಟಾಂತಿಕದಲ್ಲಿ ಸತ್ತೊಂದೇ ಇತ್ತು, ಒಂದೇ ಏಕಮೇವ ದ್ವಿತೀಯವಾದ ಸತ್ತು, ಇನ್ನೊಂದೆಂಬುದಿಲ್ಲದ ಸಹಕಾರಿ ಕಾರಣವೂ ಇಲ್ಲ, ನಿಮಿತ್ತ ಕಾರಣವೂ ಇಲ್ಲದೆ ಇರುವ ಸನ್ಮಾತ್ರ ಅದೊಂದೇ ಇತ್ತು ಅಂದ್ರೆ
ಇತ್ತು ಅನ್ನೋದು ಕಾಲದಲ್ಲಿ ನಾನು ಹೇಳ್ತಿರೋದು. ಅದೇ ಪ್ರತಿಪತ್ತಿ ಕ್ರಮದಲ್ಲಿ, ತಪ್ಪುಳಿಕೆ ಕ್ರಮದಲ್ಲಿ ಈ ತಪ್ಪುಳಿಕೆ ಇದ್ದಾಗ ದ್ವೈತವು, ತಪ್ಪುಳಿಕೆ ಇದೆ ಇದ್ದಾಗ ಅದ್ವೈತವು ಅಂತ ಆ ಕ್ರಮವೇ ಹೊರತು ಕಾಲದಲ್ಲಿ ಹಾಗಿತ್ತು ಈಗ ಹೀಗಾಯ್ತು ಆಗ ಈಗ ಅಂತ ಕಾಲ ಹೇಳ್ತಾ ಇಲ್ಲ. ಈಗ ಕಾಲವು ಇಲ್ಯೂಷನ್ನು, ಕಾಲವು ಕಲ್ಪಿತವಾಗಿದೆ. ಕಾಲಾದೇಶ ಸಹಿತವಾದ ಪ್ರಪಂಚ ಇಲ್ಯೂಷನ್ನೇ ಹೊರತು ಕಾಲ ಮುಂಚೆ ಹಾಗಿತ್ತು ಇವಾಗ ಹೀಗಾಯ್ತು ಅಂತ, ಮುಂಚೆ ಸೈಟ್ ಆಗಿತ್ತು ಇವಾಗ ಮನೆ ಆಯ್ತು ಅನ್ನೋ ಹಾಗೇನೆ ಆ ರೀತಿ ಅರ್ಥ ಅಲ್ಲ. ಕಾಲ ಸಂಬಂಧ ಇಲ್ಲ ಅಲ್ಲಿ, ಕಾಲ ತಗೊಂಡ್ಬರ್ಬೇಡಿ. ಕಾಲ ಸಹಿತವಾದ ಪ್ರಪಂಚವನ್ನೇ ನಾವು ಥರೋಲಿ ರಾಂಗ್ ಅಂತಿರೋದು. ಇಂಥ ಸೈನ್ಸ್ ಅಲ್ಲ ಇದು, ಮಹಾ ಸೈನ್ಸು. ಗೌಡಪಾದರು ಕಂಡು, ಶಂಕರಾಚಾರ್ಯ ಕಂಡು ಸೈನ್ಸ್ ಅಂದ್ರೆ ಇದಕ್ಕೆ ಇದೇ ಇಲ್ಲ, ಅಪವಾದವೇ ಇಲ್ಲ ಇದಕ್ಕೆ, ಈ ಜ್ಞಾನಕ್ಕೆ. ಎಲ್ಲಾ ಸೈನ್ಸು ಚೇಂಜ್ ಆಗ್ತಾ ಇರುತ್ತೆ, ಈ ಸೈನ್ಸ್ ಮಾತ್ರ ಚೇಂಜ್ ಆಗಲ್ಲ. ಯಾಕೆಂದ್ರೆ ಚೇಂಜ್ ಆಗೋದಕ್ಕೆ ಕ್ರಿಯೆ ಬದಲಾವಣೆಗೆ ಕಾಲ ದೇಶ ಇರಬೇಕು. ಕಾಲ ದೇಶ ಕ್ರಿಯೆ ಮೂರನ್ನು ಇಲ್ಯೂಷನ್ ಮಾಡುತ್ತೆ, ಮೂರನ್ನು ಹೊಡೆದಾಕ್ಬಿಡುತ್ತೆ ಈ ಜ್ಞಾನ. ಏನ್ ಮಾಡುವುದು? ಸಹಕಾರಿ ಕಾರಣವಾದ ದ್ವಿತೀಯ ವಸ್ತುವಂತರೂ ಪ್ರಾಪ್ತವಾಗಿತ್ತು ಅಲ್ಲಿ ಮಣ್ಣು ದೃಷ್ಟಾಂತದಲ್ಲಿ. ಅದನ್ನ ಇಲ್ಲಿ ಅಲಂಕರಿತಾ ಇದೆ ಅದ್ವಿತೀಯ. ನಾಸ್ಯ ದ್ವಿತೀಯಂ ವಸ್ತುವಂತರಂ ವಿದ್ಯತೆ ಇತ್ಯದ್ವಿತೀಯಂ. ನಾಸ್ಯ ದ್ವಿತೀಯಂ ವಸ್ತ್ವಂತರಂ ವಿದ್ಯತೆ ಇತ್ಯದ್ವಿತೀಯಂ. ಅಸ್ಯ ಅಂದ್ರೆ ಅಸ್ಯ ಸನ್ಮಾತ್ರಸ್ಯ ಆತ್ಮನಃ, ಸನ್ಮಾತ್ಮನಾದ ಆತ್ಮನಿಗೆ ಎರಡನೇದಾದ ಮತ್ತೊಂದು ವಸ್ತು ಎಂಬುದು ಇರುವುದಿಲ್ಲ. ಆದ್ದರಿಂದ ಇದು ಅದ್ವಿತೀಯ. ಅದ್ವಿತೀಯ ದ್ವೈತ ರೂಪೇಣ ಈಯತೆ ಗಚ್ಚತಿ ದ್ವಿತೀಯಂ ನ ದ್ವಿತೀಯಂ ಅದ್ವಿತೀಯಂ. ದ್ವಿತೀಯ ಆಗಿದೆ, ದ್ವೈತ ದ್ವಿತೀಯ. ದ್ವೈತಕ್ಕೆ ದ್ವಿತೀಯ ಈ ಪ್ರತ್ಯಯ ಇದು ಆಯನೇ ಈ ಪಡಕಚ್ಚಗ ಯಾವ ಪ್ರತ್ಯಯ? ಈಯ ಈಯ ಪಡಕ ಈ ಆಗುತ್ತೆ. ಅದನ್ನ ಪಡಕಚ್ಚ ಗಾಮ್ ಗಾಮ್ ಘಾವ ಈಯ ಪಡಕಚ್ಚ ಘಾಮ್ ಯಾ ಅದು ಕೊನೆಗೆ ಈ ಆಗುತ್ತೆ. ಈಯ ಆಮೇಲೆ ಯಾ ಛಾವೆ ಆಯ್ತಾ. ಮಾತು ತಗೋಬೇಕು ಅಂತ ಇದ್ದಾರೆ. ಅದ್ವಿತೀಯಂ ನನು ವೈಶೇಷಿಕ ಪಕ್ಷೇಪಿ ನೋ ವೈಶೇಷಿಕ ಪಕ್ಷೇಪಿ ಸತ್ಸಾಮಾನಾಧಿಕರಣ್ಯಂ ಸತ್ಸಾಮಾನಾಧಿಕರಣ್ಯಂ ಸರ್ವಸ್ಯ ಉಪಪದ್ಯತೆ. ಸರ್ವಸ್ಯ ಉಪಪದ್ಯತೆ. ಇವಾಗ ಪೂರ್ವ ಪಕ್ಷಿ ಬರ್ತಾ ಇದ್ದಾನೆ, ಸ್ವಾಮಿ ನೀವು ಹೇಳುವಂತಹ ಸತ್ಸ್ವರೂಪಕ್ಕೂ ವೈಶೇಷಿಕರು ತಾರ್ಕಿಕರು ತರ್ಕಶಾಸ್ತ್ರದವರು ಹೇಳುವಂತಹ ಸತ್ಸಾಮಾನ್ಯ ಏನ್ ವ್ಯತ್ಯಾಸ? ಅವರು ಕೂಡ ಎಲ್ಲವೂ ಸತ್ಸಾಮಾನಾಧಿಕರಣ್ಯವಾಗಿಯೇ ಎಲ್ಲವೂ ಹೊಂದತ್ತೆ ಹೇಳ್ತಾರಲ್ಲ. ಎಲ್ಲೂ ಇರುವ ಪುಸ್ತಕ, ಇರುವ ಮೇಜು, ಇರುವ ಕುರ್ಚಿ, ಇರುವ ಬೀರು, ಇರುವ ಜನ, ಇರುವ ಮರ ಅಂತ ಹೇಳಿ ಸತ್ಯದೊಡನೆ ಸಾಮಾನಾಧಿಕರಣ್ಯವಾಗಿರುವುದು ಎಲ್ಲವೂ ಹೊಂದತ್ತಲ್ಲ, ಅವ್ರು ಹಾಗೆ ಹೇಳ್ತಾರಲ್ಲ ಅಂತ. ನಿಮಗೂ ಅವ್ರಿಗೂ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ? ಸಾಕಿಗೆ ಹೇಳುವ ಸತ್ಸಾಮಾನ್ಯಕ್ಕೂ ನೀವು ಸತ್ಸ್ವರೂಪಕ್ಕೆ ಏನ್ ವ್ಯತ್ಯಾಸ? ಸತ್ತ ಸಾಮಾನ್ಯ ಹೇಳ್ತಾರ ಅವರು, ಸತ್ತ ಸಾಮಾನ್ಯ ಅದ್ವಿತೀಯ ಇದು. ಸತ್ತ ಅನ್ನೋದು ಗುಣ ಅಂತ ಹೇಳ್ಕೊಂಡ್ರೆ ಅವರು. ಹೇಗೆ ಕೆಂಪಾದ ಕುರ್ಚಿ, ನೀಲಿಯಾದ ಕುರ್ಚಿ, ಬಿಳುಪಾದ ಕುರ್ಚಿ, ಕೆಂಪು ನೀಲಿ ಬಿಳುಪು ಕುರ್ಚಿಯ ಗುಣವೋ, ಅದು ಸತ್ತ ಅನ್ನೋದು ಪದಾರ್ಥದ ಗುಣ ಅಂತಾರೆ ಅವರು. ಗುಣ ದ್ರವ್ಯಕ್ಕೆ ಅಧೀನ, ದ್ರವ್ಯ ಆಶ್ರಯ, ಗುಣ ಅಧೀನ. ಹಾಗೆ ಸತ್ತ ಅನ್ನೋದು ಗುಣ ಅಂತಾರೆ. ಯಾವ್ದು ಗುಣ? ಹಂಗ್ ಹೇಳ್ತಾರೆ ಅವರು. ಎಲ್ಲಾ ವಸ್ತುವಿನಲ್ಲೂ ಸತ್ತ ಸಾಮಾನ್ಯ ಸೇರ್ಕೊಂಡಿದೆ ಅಂತಾರೆ. ಅದು ಬೇರೆ, ವಸ್ತು ಬೇರೆ, ಸತ್ತ ಬೇರೆ. ಅವರಲ್ಲಿ ವಸ್ತು ಸ್ವತಂತ್ರ, ಅದಕ್ಕೆ ಸತ್ತ ಸಾಮಾನ್ಯ ಗುಣ ಬಂದಿದೆ ಅಂತಾರೆ. ನಾವು ಹಂಗೆ ಹೇಳಲ್ಲ. ಸತ್ಯ ವಸ್ತುವಾಗಿ ತೋರ್ತಾ ಇದೆ ಅಂತೀವಿ. ಸನ್ಮಾತ್ರವನ್ನ ನೀರೇ ಗುಳಿಯಾಗಿ ತೋರುತ್ತೆ, ನಮಗೆ ಸತ್ಯ ಪ್ರಪಂಚವಾಗಿ ತೋರ್ತಾ ಇದ್ದೀನಿ ಹಂಗಲ್ಲ ಅವ್ರು ಹೇಳೋದು. ಸತ್ತ ಸಾಮಾನ್ಯ ಅಂತ ಹೇಳ್ತಾರೆ. ದ್ರವ್ಯ ಗುಣಾದಿಶು ಸಚ್ಛಬ್ದ ಬುದ್ಧಿ ಅನುವೃತ್ತೇ. ದ್ರವ್ಯ ಗುಣಾದಿಶು ಸಚ್ಛಬ್ದ ಬುದ್ಧ್ಯನುವೃತ್ತೇ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಎಲ್ಲದರಲ್ಲೂ ಸಚ್ಛಬ್ದ ಅನುವೃತ್ತಿ ಆಗುತ್ತೆ. ಅವ್ರು ಹೇಳೋದು ಅನುವೃತ್ತಿನೇನೋ ಸೇರಿಸ್ಕೊಂಡ್ರೆ
ಅಂದ್ರೆ ಅವ್ರ ಪ್ರಕಾರ ಉಪಾದಾನ ಕಾರಣ ನಿಮಿತ್ತ ಕಾರಣ ಬೇರೆ. ಅಯ್ಯೋ ಔಪಕ ಉಪಾದಾನ ಕಾರಣ ಪರಮಾಣು. ಪರಮಾಣು ಅಂದ್ರೆ ಪರಮಾಣು ಆಟಮ್ ಉಪಾದಾನ ಕಾರಣ. ನಿಮಿತ್ತ ಕಾರಣ ಅವರು ಅದೃಷ್ಟ ಅಂತಾರೆ. ಅದ್ರಲ್ಲಿ ಕೆಲವು 2 ತರಹ ಇದ್ದಾರೆ, ಶೇಷರ ಮೀಮಾಂಸಕರು, ನಿರೀಶ್ವರ ಮೀಮಾಂಸಕರು, ತಾರ್ಕಿಕರು ಅಂತ. ಶೇಷರ ತಾರ್ಕಿಕರು, ನಿರೀಶ್ವರ. ಶೇಷರ ತಾರ್ಕಿಕರು ಈಶ್ವರ ಪ್ರೇರಣೆಯಿಂದ ಅಣುಗಳು ಸೇರುತ್ತೆ ಅಂತಾರೆ. ನಿರೀಶ್ವರ ತಾರ್ಕಿಕರು ಅದೃಷ್ಟಾದಿಗಳಿಂದ ಸೇರ್ಕೊಳುತ್ತೆ, ಈಶ್ವರ ಒಪ್ಪದೇ ಇಲ್ಲ ಅವರು. ಅದ್ಯಾಕೆ ಸೇರ್ಕೊಳ್ಳ ಭಾಷ್ಯಕಾರರು ಈಶ್ವರನಾದರೂ ಯಾಕೆ ಸೇರಿಸ್ತಾನೆ, ಅವನು ಸೇರಿಸೋದ್ರಿಂದ ಅವನಿಗೇನ್ ಲಾಭ, ಯಾಕೆ ಬಿಡಿಸ್ತಾನೆ, ಬಿಡಿಸೋದಕ್ಕೆ ಅವನಿಗೇನ್ ಕೋಪ, ಸೃಷ್ಟಿ ಮಾಡೋದಕ್ಕೆ ಏನ್ ಆಸೆ, ಯಾಕೆ ಬರುತ್ತೆ ಅವನಿಗೆ, ಈ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಇಲ್ಲ. ಅದು ಅಲ್ಲೂ ನಮ್ದ್ರಲ್ಲೂ ಉತ್ತರ ಇಲ್ಲ ಅಲ್ವಾ ಗುರುಗಳೇ? ವೇದಾಂತದಲ್ಲೂ ಉತ್ತರ ಇಲ್ಲ. ನಮ್ದಲ್ಲಿ ಅವಿದ್ಯೆ. ಅವಿದ್ಯೆಗೆ ಉತ್ತರ ಕೊಡ್ಬೇಕು. ಹಗ್ಗ ಹಾವಕ್ಕೆ ಏನ್ ಕಾರಣ ಹೇಳ್ತೀರಾ? ಅಲ್ಲಿ ಇಲ್ಲ. ಅವಿದ್ಯೆ ಒಂದು ವಸ್ತು ಅಲ್ಲ, ಕಾರಣ ಅದಿಲ್ಲ. ಹಾಗೆ ತೋರ್ತಾ ಇದೆ. ನಮ್ಮಲ್ಲಿ ಏನ್ ಕಾರಣ ಬೇಕು? ಇರೋ ಆತ್ಮ ಒಬ್ಬನೇ ತಪ್ಪಾಗಿ ತೋರ್ತಾ ಇದ್ದಾನೆ. ಏನ್ ಕಾರಣ ಬೇಕು ನಿಮ್ಗೆ? ತಪ್ಪಾಗಿ ತೋರ್ತಾ ಇದ್ದಾನೆ. ತಪ್ಪಾಗಿದೆ, ತಪ್ಪು ತಿಳುವಳಿಕೆ. ಅಕ್ಕಿ ಹಿಟ್ಟಿನಿಂದ ರೊಟ್ಟಿ ಮಾಡಿದಾಗಿದೆ, ತಪ್ಪು ತಿಳುವಳಿಕೆಯಿಂದ ಮಾಡಿದ್ದಲ್ಲ. ಹಾಗೆಯೇ ತೋರ್ತಾ ಇದ್ದಾನೆ, ತಪ್ಪು ತಿಳುವಳಿಕೆ ಕಾಣ್ತಾ ಇದೆಯಲ್ಲ, ತಪ್ಪು ತಿಳುವಳಿಕೆ ಇಲ್ಲ ಅಂತ ಅರ್ಥ. ನಮ್ಮಲ್ಲಿ ಏನಾಗ್ಬೇಕು? ಉಪಾದಾನ ಕಾರಣ ಬೇಕಿಲ್ಲ, ನಿಮಿತ್ತ ಕಾರಣ ಬೇಕಿಲ್ಲ. ಇರೋ ಬ್ರಹ್ಮವೇ ನಟವದ್ ಅನೇಕಧಾ ವಿಭಾವ್ಯತೆ. ನಮ್ಮದನ್ನ ಅಲ್ಲಾಡ್ಸಕ್ಕಾಗಲ್ಲ. ತಸ್ಮಾತ್ ಅದ್ವಯತಾ ಶಿವ ಭಾವೈ ರಸದ್ಭಿರೇವಾಯಂ ಅದ್ವಯೇನ ಚ ಕಲ್ಪಿತಃ ಭಾವ ಅಪ್ಯದ್ವಯೇನೈವ ತಸ್ಮಾತ್ ಅದ್ವಯತಾ ಶಿವ. ನೋಡಬಾರ್ದು, ಅದ್ವಯ ಯಾವಾಗ ಅದ್ವಯ ಸ್ವರೂಪವನ್ನು ಅಚ್ಚಳಿಯದೆ ಹಾಗೇ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಇನ್ ತಪ್ಪಿಕೆಯಿಂದ ಅದ್ವೈತ ಕಾಣ್ತಾ ಇಲ್ಲ. ಆದ್ರಿಂದ ಏನೋ ಆಗಿದೆ, ಹೋಗಿದೆ, ಬಂದಿದೆ, ಮಾಡಿದೆ, ಏನೋ ಭ್ರಾಂತಿ ಪಕ್ಕಾಗಿ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಮನೆ ಕಟ್ಟಬೇಕು, ಬಾಡಿಗೆ ತಗೋಬೇಕು, ಇನ್ನೊಬ್ರು ಮಕ್ಕಳಿಗೆಲ್ಲ ಮನೆ ಮಾಡ್ಬೇಕು, ಅವ್ರಿಗೆಲ್ಲ ಮಾಡ್ಬೇಕು, ಮದುವೆ ಮಾಡ್ಬೇಕು, ಅವ್ರಿಗೆಲ್ಲ ನೆಂಟ್ರಿಸ್ಟಿಗೆಲ್ಲ ಏನೋ ಕೊಡ್ಬೇಕು, ಫಂಕ್ಷನ್ ಮಾಡಿ ಕೊಡ್ಬೇಕು. ಇದೆಲ್ಲ ಭ್ರಾಂತಿಗಳು. ಅಯ್ಯೋ ಭ್ರಾಂತಿ ಕೊಡೋದು ಎಂಥದ್ದು ಎಲ್ಲೂ ಯಾರಿಗೂ ಏನೂ ಇಲ್ಲ. ಊರಲ್ಲ ಗುರುಗಳೇ, ಅದು ಸರಿ ಹೋಗಲ್ಲ ಒಳಗೆ. ಊರ್ದೇ ಹೋಗಿ ವಸ್ತುಸ್ಥಿತಿ ಅದೇ. ನೀವು ಊರ್ದೇ ಹೋಗ್ಲಿ, ರಿಯಾಲಿಟಿ ಚೇಂಜ್ ಆಗಲ್ಲ. ದ್ರವ್ಯ ಗುಣಾದಿಗಳಲ್ಲಿ ಸಚ್ಛಬ್ದ ಬುದ್ಧಿ ಅನುವೃತ್ತವಾಗಿರುತ್ತದೆ. ಸದ್ದ್ರವ್ಯಂ ಸದ್ದ್ರವ್ಯಂ ಸನ್ಗುಣಃ ಸತ್ಕರ್ಮ ಇತ್ಯಾದಿ ದರ್ಶನ. ಸತ್ತಂಬ ದ್ರವ್ಯವು ಗುಣ ಅಂದ್ರೆ ದ್ರವ್ಯವು ಇರುವಂಥದ್ದು, ಗುಣವೂ ಇರ್ತಕ್ಕದ್ದು, ಕರ್ಮ ಇರ್ತಕ್ಕದ್ದು. ಕರ್ಮ ಶಬ್ದ ಸತ್ಕರ್ಮ, ಗುಣ ಶಬ್ದ ಪುಲ್ಲಿಂಗ ಸನ್. ಹಾಗೆ ದ್ರವ್ಯ ಸದ್ದ್ರವ್ಯ. ಇರುವ ದ್ರವ್ಯ, ಇರುವ ಗುಣ, ಇರುವ ಕರ್ಮ ಈ ರೀತಿಯಾಗಿ ತೋರ್ತಾ ಇರೋದ್ರಿಂದ ದ್ರವ್ಯ ಗುಣ ಕರ್ಮ ಬೇರೆ, ಇದೆ ಅನ್ನೋದೇ ಬೇರೆ ಏನ್ ಮಾಡ್ತಾರೆ ಅವರು. ದ್ರವ್ಯ ಘಟಪಟಾದಿಗಳು, ಗುಣ ಕೆಂಪು ಬಿಳುಪು ಕಪ್ಪು ಉದ್ದ ಅಗಲ ಇದಪ್ಪ ಇದು ಆತ ಗುಣ. ಕರ್ಮ ಮೂಮೆಂಟು ಚೇಂಜಿಂಗು ಕ್ರಿಯೆ ಎಲ್ಲದರಲ್ಲೂ ಇದೆ ಸೇರ್ಕೊಂಡಿದೆ ಅಂತಾರೆ. ಅದೇ ಬೇರೆ ಎರಡು ಬೇರೆ ಬೇರೆ ಅಂತಾರೆ ಅವರು. ಸತ್ಯಮೇವಂ ಸ್ಯಾದ್ ಇದಾನಿ. ಆಯ್ತಪ್ಪ, ಈಗ ನೀನ್ ಹೇಳ ಹಾಗೆ ಇರುವ ದ್ರವ್ಯ, ಇರುವ ಗುಣ, ಇರುವ ಕರ್ಮ ಈಗ ತೋರ್ತಾ ಇದೆ. ಉತ್ಪತ್ತಿಗೆ ಮುಂಚೆ ಸತ್ಯ ಎಲ್ಲಿತ್ತು, ಯಾವ್ದಲ್ಲಿತ್ತು? ಅದು ಹೇಗೆ ಗುಣ ದ್ರವ್ಯಕ್ಕೆ ಅಧೀನವೋ, ಸತ್ತು ಇದಕ್ಕೆ ಅಧೀನವಾದ್ರಿಂದ ಉತ್ಪತ್ತಿಗೆ ಮುಂಚೆ ಸತ್ಯ ಎಲ್ಲಿತ್ತೋ? ಇರುವಾಗ ಬರೀ ಇರಲ್ಲ ಅವ್ರ ಪ್ರಕಾರ. ಇರುವ ಅನ್ನೋದು ಇಂಥ ವಸ್ತುನ ಆಶಿಸ್ಕೊಂಡೇ ತೋರ್ಬೇಕು. ಈ ಹಳದಿ ಆದ ಕ್ಲಿಪ್ಪು ಇದೆ, ಹಳದಿ ಇದೆ. ಈ ಹಳದಿಯನ್ನು ಕ್ಲಿಪ್ಪನ್ನು ಆಶ್ರಯಿಸಿಕೊಂಡು ಇದೇನೋ ತೋರ್ಬೇಕೆ ಹೊರತು ಇಲ್ಲಿ ಹಳದಿಯೂ ಇಲ್ಲ ಕ್ಲಿಪ್ಪು ಇಲ್ಲ ಅಂದ್ರೆ ಇದೇನೋದು ಇಲ್ಲ ಅಂತಾರೆ ಅವರು. ನಾವು ಹಾಗನ್ನಲ್ಲ. ಹಳದಿ ಕ್ಲಿಪ್ಪನ್ನು ಆಶ್ರಯಿಸಿಕೊಂಡು ಇದೇ ಅನ್ನೋದು ಅಭಿವ್ಯಕ್ತಿ ಆಗುವುದಾದರೂ ಅದಿಲ್ಲದೆ ಹೋಗಿ ಇದೇ ಅನ್ನೋದು ಇದ್ದೇ ಇರುತ್ತೆ. ಇದೇ ಅನ್ನೋದು ಸ್ವರೂಪ, ಆತ್ಮಸ್ವರೂಪ. ಅದು ಅವ್ರು ಹಂಗೆ ಹೇಳಲ್ಲ. ಬರೀ ಇರುವಿಕೆಗೆ ಅಸ್ತಿತ್ವ ಕೊಡಲ್ಲ, ಎಂಟಿಟಿ ಇಲ್ಲ. ಅದು ಬರೀ ಇರುವಿಕೆ ಅನ್ನೋದಿಲ್ಲ ಅವ್ರ ಪ್ರಕಾರ. ದ್ರವ್ಯ ಗುಣ ಹಾಗೆ ಬರೀ ಕೆಂಪು ಅನ್ನೋದಿಲ್ಲ, ಬರೀ ಬಿಳುಪು ಅನ್ನೋದಿಲ್ಲ. ಕೆಂಪು ಬಿಳುಪು ಹೂವಲ್ಲೋ ಬಟ್ಟೆಯಲ್ಲೋ ಪದಾರ್ಥಲ್ಲೋ ತೋರ್ಬೇಕೆ ಹೊರತು
ಯಾವ ಪದಾರ್ಥ ಕೆಂಪು ಬಿಳುಪು ಅಂತ ತೋರಿಸ್ತೀರಾ? ಅದನ್ನ ಹೇಗೆ ತೋರ್ಸಕ್ಕಾಗಲ್ಲೋ? ಬರೀ ಇರುವಿಕೆಯನ್ನು ತೋರ್ಸಕ್ಕಾಗಲ್ಲ. ಬರೀ ಇರುವಿಕೆ ಇಲ್ಲ ಅಂತ ಅವರ ವಾದ. ಏನಿಲ್ಲಪ್ಪ, ನಿನ್ನ ಸ್ವರೂಪವೇ ಬರೀ ಇರುವಿನ ಸ್ವರೂಪ. ನೀನು ನಿಜವಾಗಿ ಏನಾಗಿದೆಯೋ ತೋರ್ಸಕ್ಕಾಗಲ್ಲ ಅಂತ ಅನ್ನೋದು ನಾವು ಅದೇ ಅಲ್ವಾ ಹೇಳ್ತೀವಿ. ಅದೇ ಎಲ್ಲರೂ ತೋರಿಸ್ತಾ ಇರೋದು. ಅದೇ ಹಂಗೆ ಹೇಳೋದು ನಾವು. ಅಲ್ಲ, ಅವರು ಅದು ಇಲ್ಲೇ ಇಲ್ಲ ಅಂತಾರೆ. ನಾವು ಇಲ್ಲೇ ಇಲ್ಲ ಅನ್ನಲ್ಲ. ತೋರ್ಸಕ್ಕಾಗಲ್ಲ ಅಂದ್ರೆ ಇಂದ್ರಿಯ ಗ್ರಾಹ್ಯವಲ್ಲ, ಅದೇ ತೋರ್ಸಕ್ಕಾಗಲ್ಲ. ಆಕಾಶನ ಕಣ್ಣು ತೋರ್ಸೋದು ಹೆಂಗ್ ತೋರ್ಸೋದು? ಆಕಾಶನ ಕೈ ಹಿಡಿಯೋದು ಹೆಂಗ್ ಹಿಡಿಯೋದು? ಆಕಾಶ ಕೈ ಹಿಡಿಯೋಕ್ಕಾಗಲ್ಲ, ಕಣ್ಣು ಅದ್ ಮಾತ್ರ ಇಲ್ಲ ಅನ್ನೋ ಆಕಾಶ. ಹಾಗೆ ಸತ್ಸ್ವರೂಪ ಇಂದ್ರಿಯ ಗ್ರಾಹ್ಯವಲ್ಲದೆ ಇದ್ದು ಮಾತ್ರ ಇಲ್ಲ ಅಂತ ಅರ್ಥ ಅಲ್ಲ. ಅವ್ರಂತಾರೆ ಮನಸ್ಸಾದ್ರು ಇರುವ ಮನಸ್ಸು ತೋರ್ಬೇಕು, ಮನಸ್ಸಿಗೂ ತೋರದೆ, ಇಂದ್ರಿಯಕ್ಕೂ ತೋರದೆ. ಅದು ಬರೀ ಇದೇ ಅನ್ನೋದು ಇದೆ ಅಂದ್ರೆ ಬರೀ ಇರುವಿಕೆ ಹೆಂಗ್ ಬರುತ್ತೆ ಅಂತ ಅವ್ರದ್ದು ತರ್ಕ. ಅವ್ರದ್ದು. ನಮ್ದು ಅನುಭವದ ಮುಂದೆ ತರ್ಕ ನಡೆಯಲ್ಲ. ಅನುಭವ ರಾಜ ಪ್ರಮಾಣದಲ್ಲಿ. ಈಗ ಸದ್ದ್ರವ್ಯ ಸದ್ಗುಣ ಸತ್ಕರ್ಮ ಹೌದು ಕಣಯ್ಯ. ಉತ್ಪತ್ತಿಗೆ ಮುಂಚೆ ಹೆಂಗಾಗುತ್ತೆ? ಆಗುತ್ಪತ್ತಿ ನೈವ ಇದಂ ಕಾರ್ಯಂ ಸದೇವಾಸೀತ್ ವಿಮುಹತೆ. ಉತ್ಪತ್ತಿಗೆ ಮುಂಚೆ ಓದಿಲ್ವಾ? ಓದು. ಪ್ರತ್ಪತ್ತೇಸ್ತು ನೈವೇದ್ಯಂ ಕಾರ್ಯಂ ಸದೈವಾಸೀತ್ಯುಪಗಮ್ಯತೆ. ಉತ್ಪತ್ತಿಗೆ ಮುಂಚೆ ಈ ಕಾರ್ಯವು ಸತ್ಯ ಆಗಿತ್ತು ಅವ್ರು ಒಪ್ಪಲ್ಲ. ಅವ್ರು ಅಂದ್ರೆ ವೈಶೇಷಿಕರು, ತಾರ್ಕಿಕರು ಒಪ್ಪಲ್ಲ. ಮತ್ತೆ ವೈಶೇಷಿಕ ಈ ಹಿತ ಇದೆಯಲ್ಲ. ಪ್ರಾಗುತ್ಪತ್ತಿಯಷ್ಟು ಕಾರ್ಯಸ್ಯ ಅಸತ್ವಾಭ್ಯುಗಮಾತ್. ಪ್ರಾಗುತ್ಪತ್ತೇಃ ಕಾರ್ಯಸ್ಯ ಅಸತ್ವಾಭ್ಯುಪಗಮಾತ್. ಉತ್ಪತ್ತಿಗೆ ಮುಂಚೆ ಕಾರ್ಯ ಇಲ್ಲ ಅಂತಾರೆ. ಇಲ್ಲದ ಗಡಿಗೆ ಹುಟ್ಟುತ್ತಾರೆ ಹೊರತು ಇರುವ ಗಡಿಗೆ ಬಂತು ಅನ್ನಲ್ಲ. ಮಕ್ಕಳು ಇರ್ಲಿಲ್ಲ, ಮಕ್ಕಳಾಯ್ತು. ಮಕ್ಕಳು ಅವಳ ಮಕ್ಕಳು ಇರ್ಲಿಲ್ಲ, ಅವಳ ಮಕ್ಕಳಾಯ್ತು. ಗಡಿಗೆ ಇರ್ಲಿಲ್ಲ, ಗಡಿಗೆ ಆಯ್ತು. ಮೊಸರು ಇರ್ಲಿಲ್ಲ, ಮೊಸರಾಯ್ತು. ಅದಾಗದೇ ಆಯ್ತು ಅಂತಾರ. ಅದಾಗದೇ ಬಂದ್ಬಿಡ್ತು ಅಂತಾರ. ಇಲ್ಲ, ಅದು ಹೊಸದಾಗಿ ನೂತನವಾಗಿ ಬರುತ್ತೆ ಅಂತಾರೆ. ತನಗೆ ತೋರ್ಕೊಳ್ಳು ಕಾರಣದಿಂದ ಕಾರ್ಯವು ಹೊಸದಾಗಿ ಉತ್ಪತ್ತಿ ಆಗತ್ತೆ, ಮುಂಚೆ ಇರಲ್ಲ. ಅಲ್ಲಿ ಕಾರಣ ಅದು ಪರಮಾಣು ಅಂತಾರೆ. ಕಾರಣ ಇದೆ. ಕಾರಣ ಕಾರ್ಯ ಬೇರೆ ಪ್ರಕಾರ. ಕಾರಣವೇ ಕಾರ್ಯ ಅಲ್ಲ. ಹೌದು, ಅರ್ಥ ಆಯ್ತು ಗುರುಗಳೇ. ಅದೇ ಕಾರಣ ಏನಲ್ಲಿ? ಕಾರಣ ಮಣ್ಣು ಕಾರಣ, ಗಡಿಗೆ ಕಾರ್ಯ. ಆದ್ರೆ ಮಣ್ಣೇ ಗಡಿಗೆ ಅಲ್ಲ. ಮಣ್ಣು ಬೇರೆ, ಗಡಿಗೆ ಬೇರೆ. ನೀವ್ ಈಗ ತಾನೇ ಪರಮಾಣು ಅಂತೇನೋ ಅಂದ್ರಲ್ಲ, ಅದೇನಾ? ಅದಲ್ಲ, ಜಗತ್ತಿಗೆ ಪರಮಾಣು. ಜಗತ್ತಿಗೆ ಪರಮಾಣು. ನಾನು ದೃಷ್ಟಾಂತ ಕೊಟ್ಟೆ, ಮಣ್ಣಿನ ದೃಷ್ಟಿ ಗಡಿಗೆಯಲ್ಲಿ. ಜಗತ್ತಿಗೆ ಮಣ್ಣು, ಜಗತ್ತಿಗೆ ಪರಮಾಣು ಕಾರಣ ಅಂತಾರೆ ಅವರು. ಅದರಿಂದ ಈ ಪಂಚಭೂತ ಬಂದಿದೆಯಲ್ಲ, ಅಂದ್ರೆ ಪಂಚಭೂತ ಹೇಳಲ್ಲ ಅವರು. ಆಕಾಶ ಸೃಷ್ಟಿ ಹೇಳಲ್ಲ. ವಾಯು, ತೇಜಸ್ಸು, ನೀರು, ಭೂಮಿ ನಾಲ್ಕನೇ ಹೇಳೋದು. ಆಕಾಶವು ಶೂನ್ಯ ಅಂತಾರೆ ಅವರು, ತುಚ್ಛ ಅಂತಾರೆ. ಆಕಾಶಕ್ಕೆ ಸೃಷ್ಟಿ ಹೇಳಲ್ಲ ಅವರು. ಸೃಷ್ಟಿ ಆಗ್ಬೇಕಾದ್ರೆ ಪರಿಚ್ಛಿನ್ನ ಆಗ್ಬೇಕು. ಆಕಾಶ ಪರಿಚ್ಛಿನ್ನ ಅಲ್ಲ, ಅನ್ಲಿಮಿಟ್ ಆಕಾಶ. ಅದಕ್ಕೆ ಸೃಷ್ಟಿ ಆಗತ್ತೆ ಅಂತಾರೆ. ನಮ್ಮಲ್ಲಿ ಆಕಾಶವು ಸೃಷ್ಟಿ ಆಗತ್ತೆ ಅಂತೀವಿ ನಾವು. ಯಾಕೆ ಹೇಳಿ? ಆಕಾಶವು ಶಬ್ದ ಪ್ರತ್ಯಯ ಘೋಷವಾಗಿ ಬಿಟ್ಟೋಗುತ್ತಲ್ಲ ಮನಸ್ಸಿನಿಂದ. ಭೂಮಿಯಿಂದಾಗ ಆಕಾಶ ಇರಲ್ವಲ್ಲ. ಭೂಮಿ ಆಕಾಶ ಎರಡು ಪ್ರತ್ಯಯ ಒಟ್ಟಿಗೆ ಆಗತ್ತ? ಅಟ್ ಎ ಟೈಮ್ ಎರಡು ಪ್ರತ್ಯಯ ಆಗಲ್ಲಪ್ಪ. ಒಂದ್ ಕಾಲಕ್ಕೆ ಒಂದೇ ಪ್ರತ್ಯಯ ಆಗೋದು. ಸುಷುಪ್ತಿಯಲ್ಲಿ ಆಕಾಶವೂ ಇಲ್ಲ, ಅನುಭವ ಇದೆ. ಭೂಮಿ ಆದಿಗೂ ಆಕಾಶವಲ್ಲ, ಪರಿಚ್ಛಿನ್ನವೂ ಹೌದು. ಪ್ರಾಗುತ್ಪತ್ತೇಃ ಕಾರ್ಯಸ್ಯ ಅಸತ್ವಾಭ್ರಮ. ಉತ್ಪತ್ತಿಗೆ ಮುಂಚೆ ಕಾರ್ಯವೇ ಇಲ್ಲ ಅಂತ ಒಪ್ಕೊಂಡಿರೋದ್ರಿಂದ ಅವರ ಪ್ರಕಾರ ಮುಂಚೆ ಸತ್ಪೊಂದೇ ಇತ್ತು ಅಂತ ಅವ್ರು ಹೇಳೋದಿಲ್ಲ. ನಚ ಏಕಮೇವ ಸತದ್ವಿತೀಯಂ ಪ್ರಾಗುತ್ಪತ್ತೇರಿಚ್ಛಂತಿ. ನಚ ಏಕಮೇವ ಸತದ್ವಿತೀಯಂ ಪ್ರಾಗುತ್ಪತ್ತೇಃ ಇಚ್ಛಂತಿ. ವೈಶೇಷಿಕ ಅಂತ. ವೈಶೇಷಿಕರು ಉತ್ಪತ್ತಿಗೆ ಮುಂಚೆ ಏಕಮೇವ, ಒಂದೇ ಆದ, ಎರಡೆಂಬುದಿಲ್ಲದೆ ಒಂದೇ ಆದ ಸತ್ತಿತ್ತು ಅಂತ ಅವ್ರು ಒಪ್ಪಳಲ್ಲ. ಎರಡೆಂಬುದಿಲ್ಲದೆ ಒಂದೇ ಆದ ಸತ್ತೊಂದೇ ಇತ್ತು ಸೃಷ್ಟಿ ಮುಂಚೆ ಅನ್ನೋದನ್ನ ವೈಶೇಷಿಕರು ಒಪ್ಪಲ್ಲ. ತಾರ್ಕಿಕರು ಅವರು ಒಪ್ಕೊಂಡ್ಬಿಟ್ರೆ ಅವ್ರು ವೇದಾಂತಿ ಆಗ್ಬಿಡ್ತಾರೆ. ತಾರ್ಕಿಕರು ಆಗೋದೇ ಇಲ್ಲ. ತಸ್ಮಾತ್ ವೈಶೇಷಿಕ ಪರಿಕಲ್ಪಿತಾತ್ ಅನ್ಯತ್ ಕಾರಣಮಿದಂ ಸದುಚ್ಯತೆ. ವೈಶೇಷಿಕರು ಕಲ್ಪನೆ ಮಾಡಿದ್ದಾದ ಸತ್ತಿಗಿಂತ ಇನ್ನೊಂದು ಬೇರೆ ಆಗಿರುವ ಒಂದು ಕಾರಣವಾದ ಸತ್ತು ನಾವು ಹೇಳ್ತೀವಿ. ಅವರು ಸತ್ತ ಸಾಮಾನ್ಯ, ಸತ್ತ ವಿಶೇಷ, ಸತ್ತ ಜಾತಿ ಹೇಳ್ತಾರೆ.
ನಾವು ಸ್ವರೂಪ ಸನ್ಮಾತ್ರ ಹೇಳ್ತೀವಿ. ಹೇಗೆ ಕೆಂಪು ಬೆಳಪು ಕಪ್ಪು ವಸ್ತುಗೆ ಸೇರ್ಕೊಂಡಿದೆಯೋ ಸತ್ತ ಆಮೇಲೆ ಸೇರ್ಕೊಂಡಿದೆ ವಸ್ತುವಿಗೆ ಅಂತ ಹೇಳ್ತಾರೆ. ನಾವು ಹಾಗೆ ವಸ್ತುಗೆ ಸೇರ್ಕೊಳ್ಳೋದು ಬಿಡುತ್ತೆ ಅಂತ ಆಗತ್ತೆ ಅಂತ ಅನ್ನಲ್ಲ ಸತ್ತನ್ನ. ನಾವು ಸತ್ತ ಸಾಮಾನ್ಯ ಹೇಳಲ್ಲ. ಮತ್ತೇನೋ ಸ್ವರೂಪ ಸನ್ಮಾತ್ರ ಹೇಳ್ತೀವಿ. ಅವರು ಕಲ್ಪನೆ ಮಾಡಿದ್ದಾದ ಸತ್ತಿಗಿಂತ ವೇದಾಂತ ಹೇಳ್ತಾ ಇರ್ತಕ್ಕಂಥ ಕಾರಣವಾದ ಸತ್ತು ಬೇರೆ. ಅವ್ರ ಸತ್ತು ನಮ್ ಸತ್ತು ಒಂದೇ ಅಲ್ಲ. ಮೃದಾದಿ ದೃಷ್ಟಾಂತೇಭ್ಯ ದೃಷ್ಟಾಂತದಿಂದಲೂ ಹೀಗೆ ಒಪ್ಪಬೇಕು. ಇನ್ನು ಪರಿಣಾಮ ವಿಕಾರವನ್ನು ಹೇಳುವುದರಿಂದ ಕಾರಣವೇ ಕಾರ್ಯವನ್ನು ನಾವು ಹೇಳ್ತೀವಿ. ಅವರು ಮುನ್ನೆಂಬ ದೃಷ್ಟಾಂತದಂತೆ ಪರಿಣಾಮ ಪ್ರಕ್ರಿಯೆ ಹೇಳಲ್ಲ. ಅವರು ಪರಮಾಣುವೇ ಹಾಲು ಮೊಸರಾಗುವ ಹಾಗೆ ಜಗತ್ತಾಯ್ತು ಅಂತ ಹೇಳಲ್ಲ. ಜಗತ್ತೆಂಬುದು ಹೊಸದು, ಜಗತ್ತಿರ್ಲಿಲ್ಲ. ಪರಮಾಣುಗಳ ಸಂಯೋಗದಿಂದ ಜಗತ್ತು ಹುಟ್ಟತ್ತೆ ಅಂತಾರೆ. ಇಲ್ಲದೇ ಇರುವ ಜಗತ್ ಬರುತ್ತೆ. ನೂಲಿನಿಂದ ಇಲ್ಲದೇ ಇರುವ ಪಂಚ ಉಂಟಾಗತ್ತೆ. ಮಣ್ಣಿನಿಂದ ಮಣ್ಣು ಮುದ್ದೆಯಿಂದ ಇಲ್ಲದೇ ಇರುವ ಗಡಿಗೆ ಬರುತ್ತೆ. ಇದೇ ಅವರ ಪ್ರಕ್ರಿಯೆ. ನಾವು ಮಣ್ಣಲ್ಲಿ ಮಣ್ಣು ಮುದ್ದೆಯಲ್ಲಿ ಅಡಗಿರುವ ಗಡಿಗೆ ಮಣ್ಣಲ್ಲಿ ತೋರ್ಕೊಳ್ತಾ ಇದ್ದೀವಿ. ನೂಲುಗಳಲ್ಲಿ ಅಡಗಿರುವ ಪಂಚೆ ಆತಾನ ವಿತಾನದಿಂದ ಪಂಚೆಯಾಗಿ ತೋರುತ್ತೆ ಅಂತೀವಿ ಹೊರತು ನಾವು ಇಲ್ಲದ ಪಂಚೆ ಬಂತು ಇಲ್ಲದ ಗಡಿಗೆ ಬಂತು ನಾವನ್ನಲ್ಲ. ಅವರು ಕಾರ್ಯ ಇರ್ಲಿಲ್ಲ, ಉತ್ಪತ್ತಿ ಮುಂಚೆ ಕಾರ್ಯ ಅಸತ್ತು ಇರೋಲ್ಲ ಅಂತ ಅವರು ಆ ರೀತಿ ಪ್ರಕ್ರಿಯೆ ಇಟ್ಕೊಂಡಿದ್ದಾರೆ. ಅದು ನಮಗೂ ಬರುವುದು. ಇವಾಗ ಬೌದ್ಧರಿಗೂ ನಿಮ್ಗೂ ಏನ್ ವ್ಯತ್ಯಾಸ? ನಾಳೆ ದೊಡ್ಡ ಚರ್ಚೆ, ಅದು ಬಹಳ ಬಿಗಿ ಚರ್ಚೆ. ಬೌದ್ಧರ ಚರ್ಚೆ ಇದೆಯಲ್ಲ, ಬಹಳ ಕಷ್ಟ ಅದು. ಓಂ ಆಪ್ಯಾಯಂತ ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ತದಾತ್ಮನಿ ನಿರತೇಯೋಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.